Hello dear students, welcome to Common Chemistry. Myself Praveen Bukka. ಇವತ್ತು ಬಂದು ನಾನು 4ನೇ ಚಾಪ್ಟರ್ ಆದಂತ ಕೆಮಿಕಲ್ ಬಾಂಡಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಇಟ್ ಈಸ್ ಆಲ್ ಅಕಾರ್ಡಿಂಗ್ ಟು ಯುವರ್ GPSTR ಸಿಲೆಬಸ್. ಹೌದಾ? ಸೇಮ್ ಸಿಲೆಬಸ್ ಮತ್ತೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಎಲ್ಲ ಇದಿರುತ್ತೆ. ಸೊ ಯಾರು ಈ ವಿಡಿಯೋಸ್ಗಳನ್ನ ರೆಫರ್ ಮಾಡ್ತೀರಿ, ನಾಟ್ ಓನ್ಲಿ ಹೆಲ್ಪ್ಫುಲ್ ಫಾರ್ ಯುವರ್ GPSTR, ಅದು ಇದು ಇಲ್ಲದೇ ಮತ್ತೆ ನೀವು PGT ಎಕ್ಸಾಮ್ಸ್ಗಳು ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ಹಾಗಾದ್ರೆ ಮೊದಲನೇದಾಗಿ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡೋಣ. ಅಯಾನಿಕ್ ಬಾಂಡಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೇಳಿದ್ದಾನೆ, ಕೋವೆಲೆಂಟ್ ಬಾಂಡ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೇಳಿದ್ದಾನೆ, ಹೈಡ್ರೋಜನ್ ಬಾಂಡ್, ಮೆಟಾಲಿಕ್ ಬಾಂಡ್ಸ್, ಎಲೆಕ್ಟ್ರಾನ್ ಸಿ ಮಾಡಲ್, ಅಯಾನಿಕ್ ಕಂಪೌಂಡ್ಸ್, ಕೋವೆಲೆಂಟ್ ಕಂಪೌಂಡ್ ಎಕ್ಸಾಂಪಲ್ಸ್ಗಳು, ನೇಚರ್ ಪ್ರಾಪರ್ಟಿ ಆಫ್ ದ ಯಾವುದು ನಮ್ದು ಕೋಆರ್ಡಿನೇಷನ್ ಬಾಂಡ್ದು, ಪೋಲಾರ್ ನಾನ್ ಪೋಲಾರ್ ಕಂಪೌಂಡ್ಸು, ಸಿಗ್ಮಾ ಪೈ ಬಾಂಡ್ಸ್, ಈ ರೀತಿ ಎಲ್ಲ ಕ್ವಶನ್ಸ್ ಈ ರೀತಿ ಎಲ್ಲ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ. ಎಸ್ಪೆಷಲಿ ಹೈಬ್ರಿಡ್ ಆರ್ಬಿಟಲ್ ಬಗ್ಗೆನೂ ಹೇಳಿದ್ದಾನೆ. sp2 sp3 ಹೈಬ್ರಿಡೈಸೇಷನ್, VSPR ಥಿಯರಿ ಎಕ್ಸಾಂಪಲ್ ತಗೊಂಡಿದ್ದಾನೆ ಇವುಗಳ ಶೇಪ್ಗಳನ್ನ ಹೇಳಿಕೆ ಅಂತ. ಸೊ ಮತ್ತೆ VBT ನ ಅಂದ್ರೆ ವ್ಯಾಲೆನ್ಸ್ ಬಾಂಡ್ ಥಿಯರಿನ ತಗೊಂಡು SS ಆರ್ಬಿಟಲ್, SP ಆರ್ಬಿಟಲ್, PP ಆರ್ಬಿಟಲ್ ಓವರ್ಲ್ಯಾಪ್ ಹೇಗಾಗ್ತದೆ ಅನ್ನೋದನ್ನ ಹೇಳಿ ಅಂತ ಹೇಳಿದ್ದಾನೆ. ಆ ನಂತರ ಹೈಬ್ರಿಡೈಸೇಷನ್ ಅಲ್ಲಿ ಕೇವಲ ಒಂದು ಹೈಬ್ರಿಡೈಸೇಷನ್ ತಗೊಂಡಿದ್ದಾನೆ, ದಟ್ ಈಸ್ ಯುವರ್ sp3 ಡಿಹೈಬ್ರಿಡೈಸೇಷನ್. ದಟ್ ಟು ಹಿ ಪರ್ಟಿಕ್ಯುಲರ್ಲಿ ಕನ್ಸರ್ನ್ ವಿತ್ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಸ್ಟಡಿ ಮಾಡಿ ಅಂತ ಹೇಳಿದ್ದಾನೆ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಓವರ್ ಆಲ್ ಸಿಲೆಬಸ್. ಬನ್ನಿ ಹಾಗಾದ್ರೆ ಮೊದಲಿಗೆ ನಾವು ಕೆಮಿಕಲ್ ಬಾಂಡ್ ಅಂದ್ರೆ ಏನೋ ಡಿಸ್ಕಸ್ ಮಾಡೋಣ. ನೋಡಿ, ಕೆಮಿಕಲ್ ಬಾಂಡ್ ಅಂದ ಕೂಡಲೇ ಒಂದನ್ನು ಅರ್ಥ ಮಾಡ್ಕೋಬೇಕು, ಇದೊಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಏನಿದೆ ಇದೊಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಆಟಮ್ಗಳನ್ನ ಒಂದು ಕಡೆ ಹಿಡಿದಿಟ್ಟುವಂತೆ ಮಾಡ್ತದೆ. ಸೊ ದಟ್ ಫೋರ್ಸ್ ಆಕ್ಟ್ ಬಿಟ್ವೀನ್ ಟೂ ಆರ್ ಮೋರ್ ಹೇಳ್ತಾ ಇದ್ದಾನೆ. ಟೂ ಆರ್ ಮೋರ್ ಆಟಮ್ಸ್ ಹೋಲ್ಡ್ ಟುಗೆದರ್ ಇನ್ ಎ ಸ್ಟೇಬಲ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಸೊ ಇದರಲ್ಲಿ ಏನಾಗ್ತದೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಮಾಲಿಕ್ಯೂಲ್ಗಳು ಯೂನಿಯನ್ ಆಗ್ತವೆ, ಅಂದ್ರೆ ಕಂಬೈಂಡ್ ಆಗ್ತದೆ. ಓಕೆನಾ? ಅಲ್ಲಿ ಏನಾಗ್ತದೆ, ಅವುಗಳ ಮಧ್ಯೆ ಎಲೆಕ್ಟ್ರಾನ್ ರೀಡಿಸ್ಟ್ರಿಬ್ಯೂಷನ್ ಆಗ್ತದೆ. ಏನಾಗ್ತದೆ? ಎಲೆಕ್ಟ್ರಾನ್ ರೀಡಿಸ್ಟ್ರಿಬ್ಯೂಷನ್ ಆಗ್ತದೆ. ಅದಕ್ಕೆ ಅವ್ರು ಏನಂತ ಕರೀತಾರೆ? ಕೆಮಿಕಲ್ ಬಾಂಡಿಂಗ್ ಅಂತ ಕರೀತಾರೆ. ಓಕೆನಾ? ಸಿಲೆಬಸ್ ಅಲ್ಲಿ ಎಲ್ಲೂ ಕೂಡ ನಿಮ್ಗೆ ಕೆಮಿಕಲ್ ಬಾಂಡಿಂಗ್ ಅಂತ ಕೇಳಲ್ಲ, ಡೈರೆಕ್ಟ್ಲಿ ಏನ್ ಕೇಳ್ತಾನೆ? ಕೋವೆಲೆಂಟ್ ಬಾಂಡಿಂಗ್ ಕೇಳ್ತಾನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಕೋವೆಲೆಂಟ್ ಬಾಂಡಿಂಗ್? ನೋಡಿ, ಮ್ಯೂಚುವಲ್ ಶೇರಿಂಗ್. ಅರ್ಥ ಆಗ್ತದೆ ನಾನು ಹೇಳಿದ್ದು? ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ವರ್ಡ್. ಇಲ್ಲಿ ಏನಾಗ್ತದೆ? ಮ್ಯೂಚುವಲ್ ಶೇರಿಂಗ್ ಆಗ್ತದಲ್ಲ, ದಿಸ್ ಮ್ಯೂಚುವಲ್ ಶೇರಿಂಗ್ ಆಫ್ ದ ಎಲೆಕ್ಟ್ರಾನ್ ಬಿಟ್ವೀನ್ ಟೂ ಆಟಮ್ಸ್, ಇದಕ್ಕೆ ನಾವೇನಂತ ಕರಿತೀವಿ? ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಮ್ಯೂಚುವಲ್ ಶೇರಿಂಗ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೂ ಮ್ಯೂಚುವಲ್ ಶೇರಿಂಗ್ ಆಗ್ತಾ ಇದೆ. ಆಕ್ಸಿಜನ್ ಅಲ್ಲಿ ಕೂಡ ಮ್ಯೂಚುವಲ್ ಶೇರಿಂಗ್ ಆಗ್ತಾ ಇದೆ, ನೈಟ್ರೋಜನ್ ಅಲ್ಲಿ ಕೂಡ ಮ್ಯೂಚುವಲ್ ಶೇರಿಂಗ್ ಆಗ್ತಾ ಇದೆ. ನೋಡಿ, ಅರ್ಥ ಆಗಿಲ್ಲ ಅಂದ್ರೆ ನಾನು ಏನೋ ಸಿಂಪಲ್ ಆಗಿ ಹೇಳಬಲ್ಲೆ. ಸಿ ವಾಟ್ ಹ್ಯಾಪನ್ಸ್ ಹಿಯರ್, ನನ್ನ ಹತ್ರ ಒಂದು ಹೈಡ್ರೋಜನ್ ಇದೆ. ಓಕೆನಾ? ಇನ್ನೊಂದು ಹೈಡ್ರೋಜನ್ ಇದೆ ಅಂತ ತಿಳ್ಕೊಳ್ಳಿ. ಈ ಹೈಡ್ರೋಜನ್ದು ಒಂದು ಆಟಮ್ ಇದೆ, ಎಲೆಕ್ಟ್ರಾನ್ ಇದೆ. ಈ ಹೈಡ್ರೋಜನ್ದು ಕೂಡ ಒಂದು ಎಲೆಕ್ಟ್ರಾನ್ ಇದೆ. ಅರ್ಥ ಆಯ್ತಾ? ಸೊ ಹೈಡ್ರೋಜನ್ಗೆ ಬಾಂಡಿಂಗ್ ಫಾರ್ಮೇಶನ್ ಮಾಡ್ಬೇಕಂದ್ರೆ ಅಟ್ ಲೀಸ್ಟ್ ಮಿನಿಮಮ್ ಏನ್ ಬೇಕು? 2 ಎಲೆಕ್ಟ್ರಾನ್ ಬೇಕು. ಯಾಕಂದ್ರೆ ಅದು ಡುಪ್ಲೆಸಿಟಿ ಅಂದ್ರೆ ಹೀಲಿಯಂ ತರ ಆಗಕ್ಕೆ ಇಷ್ಟಪಡ್ತದೆ. ಸೊ ಇಟ್ ವಾಂಟ್ ಟು ಹ್ಯಾವ್ 2 ಎಲೆಕ್ಟ್ರಾನ್ ಇಟ್ಸ್ ಔಟರ್ ಮೋಸ್ಟ್ ಆರ್ಬಿಟಲ್. ಅದರ ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತದೆ. ಹಾಗಾಗಿ ಇದೇನ್ ಮಾಡ್ತದೆ? ಈ ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗಿ ಅದರದೊಂದು ಎಲೆಕ್ಟ್ರಾನ್ ಅನ್ನು ಮ್ಯೂಚುವಲಿ ಶೇರ್ ಮಾಡ್ಕೋತದೆ. ಸೊ ನಿಂದ ಎಲೆಕ್ಟ್ರಾನ್ ನನ್ಗಾಗಿ, ನನ್ನ ಎಲೆಕ್ಟ್ರಾನ್ ನಿನಗಾಗಿ. ಸೊ ಟೋಟಲಿ 2 ಎಲೆಕ್ಟ್ರಾನ್ಸ್ ನಮ್ಮಿಬ್ಬರ ಹತ್ರ ಇರ್ಲಿ ಅಂತ ಈ ರೀತಿ ಸಂಧಾನ ಮಾಡ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಮ್ಯೂಚುವಲ್ ಶೇರಿಂಗ್ ಅಂತ ಕರೀತಾರೆ. ಸೊ ಈ ಮ್ಯೂಚುವಲ್ ಶೇರಿಂಗ್ ರಿಸಲ್ಟ್ಸ್ ಇಂದಾನೆ ಏನಾಗ್ತದೆ? ಸೊ ಇದರ ಹತ್ರ 2 ಎಲೆಕ್ಟ್ರಾನ್ ಬರ್ತದೆ, ಇನ್ ಅದರ್ ಹ್ಯಾಂಡ್ ಈ ಹೈಡ್ರೋಜನ್ ಹತ್ರ ಕೂಡ 2 ಎಲೆಕ್ಟ್ರಾನ್ ಬರ್ತದೆ. ಇದಕ್ಕೆ ನಾವೇನಂತ ಕರಿತಿದೀವಿ? ಕೋವೆಲೆಂಟ್ ಬಾಂಡಿಂಗ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಇನ್ ಕೇಸ್ ಆಫ್ ಆಕ್ಸಿಜನ್ ಆಲ್ಸೋ, ಆಕ್ಸಿಜನ್ ಏನಾಗಕ್ಕೆ ಇಷ್ಟಪಡ್ತದೆ? ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ 8 ಎಲೆಕ್ಟ್ರಾನ್ ಇಟ್ಕೋಬೇಕಂತ ಇಷ್ಟಪಡ್ತದೆ. ಓಕೆನಾ? 8 ಆರ್ಬಿಟಲ್ ಅಂದ್ರೆ 8 ಎಲೆಕ್ಟ್ರಾನ್ಸ್ ಅಂದ್ರೆ 1 2 3 4 5 6. ಆಕ್ಸಿಜನ್ ಹತ್ರ ಎಷ್ಟಿದೆ? 1s2 2s2 2p4. ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ ಗಳ ಸಂಖ್ಯೆ ಬಂದು ಎಷ್ಟಿದೆಯಪ್ಪ ಅಂದ್ರೆ ಕೇವಲ 6 ಇದೆ. ಅರ್ಥ ಆಗ್ತಿದೆ? 6. ಇದು 1 2 3, ಇದೊಂದು ಪೇರ್. ಹೌದಾ? ಸೊ ಹಾಗಾಗಿ ನಾನು ಇಲ್ಲಿ ಏನು ರಿಪ್ರೆಸೆಂಟ್ ಮಾಡಿದ್ದೀನಿ? 1 ಪೇರ್, 2 ಪೇರ್, 3 ಪೇರ್. ಅದೇ ರೀತಿ ನನ್ನ ಹತ್ರ ಮತ್ತೊಂದು ಆಕ್ಸಿಜನ್ ಇದೆ, ಅದರ ಹತ್ರ ಕೂಡ ಏನಿದೆ? 1 ಪೇರ್, 2 ಪೇರ್, 3 ಪೇರ್ ಇದೆ. ಸೊ ಹೀಗಾಗಿ ಎಲ್ಲರ ಮಧ್ಯೆ ಏನಾಗ್ತದೆ? ಮ್ಯೂಚುವಲ್ ಶೇರಿಂಗ್ ಆಗ್ತದೆ. ಬಿಕಾಸ್ ಆಫ್ ದಟ್ ವಾಟ್ ಹ್ಯಾಪನ್ಸ್? ಬಾಂಡ್ ಫಾರ್ಮೇಶನ್. ಬಾಂಡ್ ಫಾರ್ಮೇಶನ್ ಆಗ್ತದೆ. ಸೊ ಈ ರೀತಿಯಾಗಿ ಎಲೆಕ್ಟ್ರಾನ್ಗೂ ಮ್ಯೂಚುವಲ್ ಶೇರಿಂಗ್ ಆಗ್ತದೆ. ಸೊ ಮ್ಯೂಚುವಲ್ ಶೇರಿಂಗ್ ಆಗೋದ್ರಿಂದ ಎಷ್ಟು ಮ್ಯೂಚುವಲ್ ಶೇರ್ ಆಗಿದೆ? 1 ಪೇರ್ ಶೇರ್ ಆದ್ರೆ 1 ಬಾಂಡ್ ಆಗ್ತದೆ.
ಎರಡು ಪೇರ್ ಶೇರ್ ಆದ್ರೆ ಡಬಲ್ ಬಾಂಡ್ ಆಗ್ತದೆ. 3 ಎಲೆಕ್ಟ್ರಾನ್ ಪೇರ್ಗಳು ಶೇರ್ ಆದ್ರೆ ಇಲ್ಲಿ ಕಾಣ್ತಿದೆಲ್ಲ ಟ್ರಿಪಲ್ ಬಾಂಡ್ ಫಾರ್ಮೇಶನ್ ಆಗ್ತದೆ. ಇದನ್ನ ನೆನ್ಪಿಟ್ಕೋಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ. ಸೊ ಒಂದ್ ಎಲೆಕ್ಟ್ರಾನ್ ಪೇರ್ ಶೇರ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀರಿ, ಸಿಂಗಲ್ ಬಾಂಡ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಜಸ್ಟ್ ಸಿ ಹಿಯರ್. ಅರ್ಥ ಆಗ್ತದೆ ನಾನು ಹೇಳಿದ್ದು? ಸೊ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಇದ್ರ ಬಗ್ಗೆ ನೀವು ತಿಳ್ಕೊಬೇಕು, ಓಕೆನಾ. ಒಂದ್ ಎಲೆಕ್ಟ್ರಾನ್ ಪೇರ್ ಶೇರ್ ಆದ್ರೆ ಇಲ್ಲೇನ್ ಫಾರ್ಮೇಶನ್ ಆಗ್ತದೆ, ಸಿಂಗಲ್ ಬಾಂಡ್ ಫಾರ್ಮೇಶನ್ ಆಗ್ತದೆ. 2 ಪೇರ್ ಆದ್ರೆ ಡಬಲ್ ಬಾಂಡ್ ಫಾರ್ಮೇಶನ್. ಆ ಡಬಲ್ ಬಾಂಡ್ ಅಲ್ಲಿ ಒಂದ್ ಏನಿರ್ತದೆ, ಕೋವೆಲೆಂಟ್ ಬಾಂಡ್, ಒಂದು ಸಿಗ್ಮಾ ಬಾಂಡ್ ಇದ್ರೆ ಇನ್ನೊಂದು ಯಾವ್ದು ಇರ್ತದೆ, ಪೈ ಬಾಂಡ್ ಇರ್ತದೆ, ಓಕೆನಾ. ಟ್ರಿಪಲ್ ಬಾಂಡ್ ಅಲ್ಲಿ ಏನಿರ್ತದೆ, ಟೂ ಪೈ ಬಾಂಡ್ ಇರ್ತದೆ, ಒಂದು ಸಿಗ್ಮಾ ಬಾಂಡ್ ಇರ್ತದೆ ಇನ್ ದಿಸ್ ಕೇಸ್, ಓಕೆ. ಹಂಗಂದ್ರೆ ಮುಂದೆ ನಾವು ನೋಡ್ಕೊಂಡು ಹೋಗೋಣ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕೋವೆಲೆಂಟ್ ಬಾಂಡ್. ಕೋವೆಲೆಂಟ್ ಬಾಂಡ್ ಅಂದ್ರೆ ಕೇವಲ ಒಂದನ್ನ ನೆನ್ಪಿಟ್ಕೊಳ್ಳಿ. ಏನನ್ನ ನೆನ್ಪಿಟ್ಕೋಬೇಕು, ಮ್ಯೂಚುವಲ್ ಶೇರಿಂಗ್ ಆಫ್ ದ ಎಲೆಕ್ಟ್ರಾನ್ ಬಿಟ್ವೀನ್ 2 atoms. ಅರ್ಥ ಆಯ್ತಾ? ಅದಕ್ಕೆ ಏನಂತ ಕರೀತಾರೆ, ಕೋವೆಲೆಂಟ್ ಬಾಂಡ್ ಅಂತ ಕರೀತಾರೆ. ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಕೋಆರ್ಡಿನೇಟ್ ಬಾಂಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕೋಆರ್ಡಿನೇಟ್ ಬಾಂಡ್? ಕೋಆರ್ಡಿನೇಟ್ ಬಾಂಡ್ ಅಂದ್ರೆ ಏನಾಗ್ತದೆ ನೋಡಿ. ಕೋಆರ್ಡಿನೇಟ್ ಬಾಂಡ್ ಅಲ್ಲಿ ಬಹಳ ಸಿಂಪಲ್ ಇದೆ. ಇದು ಒಂದು ಟೈಪ್ ಆಫ್ ಕೋವೆಲೆಂಟ್ ಬಾಂಡ್. ಇದನ್ನು ಕೂಡ ಏನಿದ್ರಿ, ಒಂದು ಟೈಪ್ ಆಫ್ ಕೋವೆಲೆಂಟ್ ಬಾಂಡ್ ಇದೆ. ಅಲ್ಲಿ ಏನಾಗಿತ್ತು, ಮ್ಯೂಚುವಲ್ ಶೇರಿಂಗ್ ಆಗಿತ್ತು. ಇಲ್ಲಿ ಏನಾಗ್ತದೆ, ಒಂದು ಎಲೆಕ್ಟ್ರಾನ್ ಪೇರ್ ಏನಾಗ್ಬಿಡ್ತದೆ, ಟ್ರಾನ್ಸ್ಫರ್ ಆಗ್ತದೆ. ಒಂದು ಎಲೆಕ್ಟ್ರಾನ್ ಪೇರ್, ಶೇರ್ಡ್ ಎಲೆಕ್ಟ್ರಾನ್ ಪೇರ್ ಕಮ್ ಫ್ರಮ್ ಒನ್ ಅಟಮ್. ಅರ್ಥ ಆಗ್ತದೆ? ನಾನು ಹೇಳಿ ತಿಳಿತಾ? ಒಂದು ಎಲೆಕ್ಟ್ರಾನ್ ಪೇರ್ ಏನಾಗ್ತದೆ, ಇಲ್ಲಿ ಶೇರ್ ಆಗ್ತದೆ. ಇದಕ್ಕೆ ನಾವೇನಂತ ಕರಿತೀವಿ, ಕೋಆರ್ಡಿನೇಷನ್ ಬಾಂಡ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಕೋಆರ್ಡಿನೇಷನ್ ಬಾಂಡ್. ಐ ಹೋಪ್ ಯು ಅಂಡರ್ಸ್ಟುಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಹತ್ರ ಏನಿದೆ, 8 ಎಲೆಕ್ಟ್ರಾನ್ ಇದೆ. ಇದ್ರ ಹತ್ರ ಎಷ್ಟಿದೆ, 6 ಎಲೆಕ್ಟ್ರಾನ್ ಇದೆ. ಸೊ ಇದಕ್ಕೆ ಒಂದು ಪೇರ್ ಎಲೆಕ್ಟ್ರಾನ್ ಬೇಕಲ್ವಾ. ಸೊ ಮ್ಯೂಚುವಲಿ ಶೇರ್ ಮಾಡ್ಕೋಬೇಕು. ಹೇಗೆ, ಒಂದು ಎಲೆಕ್ಟ್ರಾನ್ ಪೇರ್ ಫುಲ್ ಆಗಿ ಶೇರ್ ಮಾಡ್ಕೋತದೆ. ಸೊ ಅಲ್ಲಿ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗ್ತದೆ, ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಶೇರ್ ಮಾಡ್ಕೋತದೆ. ಸೊ ಅದನ್ನ ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಯಾವ ಎಲಿಮೆಂಟ್ ಇಂದ ಯಾವ ಎಲಿಮೆಂಟ್ ಕಡೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಈ ಬಾಣದ ಮುಖಾಂತರ ಶೇರ್ ಮಾಡ್ತೀವಿ, ಅದಕ್ಕೇನಂತ ರೀಪ್ರೆಸೆಂಟ್ ಮಾಡ್ತೀವಿ. ಸೊ ತುದಿ ಏನ್ ರೀಪ್ರೆಸೆಂಟ್ ಮಾಡ್ತದೆ, ದ ಹೆಡ್ ಆಫ್ ದ ಆರೋ ರೀಪ್ರೆಸೆಂಟ್ ಯಾವರಿಗೆ ಹೋಗಿ ಎಲೆಕ್ಟ್ರಾನ್ ಪೇರು ಹೋಗ್ತಾ ಇದೆ. ಮತ್ತೆ ಟೇಲ್ ಏನ್ ರಿಪ್ರೆಸೆಂಟ್ ಮಾಡ್ತದೆ, ಯಾರು ಕೊಡ್ತಾ ಇದ್ದಾರೆ ಅನ್ನೋದು ರಿಪ್ರೆಸೆಂಟ್ ಮಾಡ್ತದೆ. ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ, ಕೋವೆಲೆಂಟ್ ಬಾಂಡ್ ಅನ್ನ ಬಾಣದ ಮುಖಾಂತರ ರಿಪ್ರೆಸೆಂಟ್ ಮಾಡ್ತೀವಿ, ಓಕೆನಾ. ಅಟಮ್ಸ್ ಇಲ್ಲಿ ಏನಾಗ್ತದೆ, ಇಲ್ಲೂ ಕೂಡ ಎಲೆಕ್ಟ್ರಾನ್ ಪೇರ್ ಈಸ್ ಶೇರಿಂಗ್. ಯಾರು ಎಲೆಕ್ಟ್ರಾನ್ ಪೇರ್ ಶೇರ್ ಮಾಡ್ತಾರೆ ಅವ್ರಿಗೆ ಏನಂತ ಕರೀತಾರೆ, ಡೋನರ್ ಅಟಮ್. ಹಾಗಾದ್ರೆ ಇಲ್ಲಿ ಯಾರಿದ್ದಾರೆ ಡೋನರ್ ಅಟಮ್? ಹೂ ಇಸ್ ದ ಡೋನರ್ ಅಟಮ್? ಡೋನರ್ ಅಟಮ್ ಬಂದು ಇಲ್ಲಿ ಎಕ್ಸ್ ಇದೆ. ಯಾರಿದ್ದಾರೆ, ಎಕ್ಸ್ ಬಂದು ಡೋನರ್ ಅಟಮ್. ಹಾಗಾದ್ರೆ ವಾಯ್ ಬಂದು ಏನಿದೆ ರೀ, ವಾಯ್ ಬಂದು ಅಕ್ಸೆಪ್ಟರ್. ವಾಯ್ ಬಂದೇನಿದೆ, ಅಕ್ಸೆಪ್ಟರ್. ಅರ್ಥ ಆಯ್ತಾ ನಾನು ಹೇಳಿದ್ದು, ಅಕ್ಸೆಪ್ಟರ್. ಇದು ವಾಯ್ ಬಂದೇನಿದೆ, ಅಕ್ಸೆಪ್ಟರ್ ಅಟಮ್. ಇದು ಡೋನರ್ ಆದ್ರೆ ಇದು ಅಕ್ಸೆಪ್ಟರ್. ಐ ಹೋಪ್ ಯು ಅಂಡರ್ಸ್ಟುಡ್ ನಾವು. ಸೊ ಅದರ್ ಅಟಮ್ಸ್ ಗಳಲ್ಲಿ ಕೂಡ ನಾವು ಈ ರೀತಿ ಹೇಳ್ಬೋದು. ಸೊ ಅದರ್ ಅಟಮ್ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ ಪೇರ್ ಈಸ್ ಕಾಲ್ಡ್ ಅಸ್ ಅಕ್ಸೆಪ್ಟರ್. ಇದಕ್ಕೆ ಅಕ್ಸೆಪ್ಟರ್ ಅಂತ ಕರೀತಾರೆ. ಒಂದು ಡೋನರ್ ಆದ್ರೆ ಮತ್ತೊಂದು ಏನಿದೆ ರೀ, ಅಕ್ಸೆಪ್ಟರ್ ಇದೆ. So this is how we represent the coordination bond. So coordination bond ಅಂತ ಕೂಡಲೇ ನಿಮ್ಮ ತಲೆಯಲ್ಲಿ ಏನ್ ಬರಬೇಕು, ಕೋಆರ್ಡಿನೇಷನ್ ಬಾಂಡ್ ಅಂತ ಕೂಡಲೇ ತಲೆಯಲ್ಲಿ ಬರಬೇಕಾಗಿರೋದು ಏನಪ್ಪಾ ಅಂದ್ರೆ, ಒಂದು ಡೋನರ್ ಅಟಮ್ ಇರುತ್ತೆ, ಮತ್ತೊಂದು ಅಕ್ಸೆಪ್ಟರ್ ಅಟಮ್ ಇರುತ್ತೆ. ಒಂದು ಡೋನರ್ ಇದೆ, ಮತ್ತೊಂದು ಅಕ್ಸೆಪ್ಟರ್ ಇದೆ, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, NH3 ಇದೆ, ಮತ್ತೆ ಏನಿದೆ ಇಲ್ಲಿ, NH3 ಇದೆ. NH3 ಇಂದ ಏನಾಗಿದೆ, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ N ಇಂದ ಯಾರಿಗೆ ಟ್ರಾನ್ಸ್ಫರ್ ಆಗಿದೆ, N ಇಂದ B ಗೆ ಟ್ರಾನ್ಸ್ಫರ್ ಆಗಿದೆ. ಇನ್ ಕೇಸ್ ಆಫ್ BF3 ಅಂಡ್ ಇನ್ ಕೇಸ್ ಆಫ್ NH3, ಓಕೆನಾ. ಈ ರೀತಿ ಟ್ರಾನ್ಸ್ಫರ್ ಆಗಿದ್ರಿಂದ ಇದನ್ನ ನಾವು ಹೇಗೆ ಬರೀತೀವಿ ಅಂದ್ರೆ, NH3 ಬರೆದು ಈ ಕಡೆ BF3 ಬರೆದು ನಾನು ಇದನ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀನಿ, ಐ ರಿಪ್ರೆಸೆಂಟ್ ಇಟ್ ಥ್ರೂ ದ ಆರೋ ಮಾರ್ಕ್. ಆರೋ ಹೆಡ್ ಯಾವ ಕಡೆ ಇರಬೇಕು, ಆರೋ ಹೆಡ್ ಯಾರು ಅಕ್ಸೆಪ್ಟ್ ಮಾಡ್ತಾರ ಅವ್ರ ಕಡೆ ಇರಬೇಕು. ಆರೋ ಟೇಲ್ ಯಾರ ಕಡೆ ಇರಬೇಕು, ಯಾರು ಡೊನೇಟ್ ಮಾಡ್ತಾರ ಅವ್ರ ಕಡೆ ಇರಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಕೋಆರ್ಡಿನೇಟ್ ಬಾಂಡ್. ಕೋಆರ್ಡಿನೇಟ್ ಬಾಂಡ್ ಅಂದ್ರೆ ಏನ್ ತಿಳ್ಕೊಳ್ರಿ, ಎಲೆಕ್ಟ್ರಾನ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಪೇರ್ ಆಗ್ತದೆ. ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಪೇರ್ ಆಗ್ತದೆ. ಅಲ್ಲೇನಿತ್ತು, ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಇತ್ತು. ಇದೇನಾಗ್ತದೆ, ಶೇರಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್. ಒಂದು ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಪೇರ್ ಇಲ್ಲಿ ಏನ್ ಮಾಡ್ತದೆ, ಮ್ಯೂಚುವಲಿ ಶೇರ್ ಮಾಡ್ಕೊತಿದೆ. ಅಲ್ಲಿ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊತಿದ್ರೆ ಅಲ್ಲಿ ಪೇರ್ ಎಲೆಕ್ಟ್ರಾನೇ ಒಂದ್ ಕಡೆ ಕೊಡ್ತಾ ಇದೆ. ಅರ್ಥ ಆಯ್ತಾ? ಇಲ್ಲಿ ಇದ್ರ ಹತ್ರ ಇಲ್ಲನೇ, ಟೋಟಲಿ ಇದು ಡೆಫಿಶಿಯಂಟ್ ಇದೆ, ಇದು ಎಲೆಕ್ಟ್ರಾನ್ ರಿಚ್ ಇದೆ. ಸೊ ಇದ್ರದ್ದು ಒಂದು ಎಲೆಕ್ಟ್ರಾನ್ ಪೇರ್ ಇದಾವಲ್ಲ, ಸೊ ದೀಸ್ ಎಲೆಕ್ಟ್ರಾನ್ ಪೇರ್ಸ್ ಆರ್ ಟ್ರಾನ್ಸ್ಫರಿಂಗ್ ಟು ದ ವೈ.
ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ದಿಸ್ ಇಸ್ ಹೌ ವಿ ರೈಟ್ ದ ಕೋಆರ್ಡಿನೇಷನ್ ಬಾಂಡ್. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ಇದ್ದಾವೆ. ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ. H3O ಪ್ಲಸ್ ಹೈಡ್ರೋನಿಯಂ ಅನ್ನು ಹೇಗೆ ರಿಪ್ರೆಸೆಂಟ್ ಮಾಡಿದ್ವಿ ಅಂದ್ರೆ H ಬರ್ದಿದ್ವಿ, ವಾಟರ್ ಬರ್ದಿದ್ವಿ. ವಾಟರ್ ಇಂದ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಈ ಕಡೆ ಹೋಗ್ತದೆ, ಯಾರಿಗೆ? ಪ್ರೋಟಾನ್ ಹೋಗ್ತಾ ಇದೆ. ಸೊ ಹಾಗಾಗಿ ಹೈಡ್ರೋನಿಯಂ ಅಯಾನ್ ಕೂಡ ಏನಿದೆ, ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಇದೆ, ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗಿರೋ ಕಾಂಪೌಂಡ್. ಇಲ್ಲಿ ಆಕ್ಸಿಜನ್ ಇಂದ ಹೈಡ್ರೋಜನ್ಗೆ ಎಲೆಕ್ಟ್ರಾನ್ ಹೋಗಿದೆ. ಸಿಮಿಲರ್ಲಿ O3 ಅಲ್ಲೂ ಕೂಡ ಏನಿದೆ, ಎರಡು ಡಬಲ್ ಬಾಂಡ್ ಇದೆ. ಇನ್ನೊಂದು ಓ ಏನಾಗಿದೆ, ಎಲೆಕ್ಟ್ರಾನ್ ಮುಟ್ಟಿದೆ. ಯಾವ ಓ ಇಂದ? ಈ ಓದಿಂದ. ಓಕೆನಾ? ಆರ್ ಗೆಟಿಂಗ್ ಮೈ ಪಾಯಿಂಟ್? ಇಲ್ಲೊಂದು ಓ ಇದೆ ಅಂತ ತಿಳ್ಕೊಳ್ಳಿ. ಈ ಓ ಇಂದ ಎಲೆಕ್ಟ್ರಾನ್ ಈ ಓ ಇಂದ ಈ ಓಗೆ ಹೋಗ್ತಾ ಇದೆ. ಸೊ ಈ ಓದಿಂದ ಈ ಓಗೆ ಎಲೆಕ್ಟ್ರಾನ್ ಹೋಗ್ತಾ ಇದೆ. ಅಂಡರ್ಸ್ಟುಡ್? ಸೊ ಇದನ್ನೇ ನಾವು ಎಲ್ಲಿ ಬರೆದಿದ್ವಿ? ಇಲ್ಲಿ ಬರ್ತಿದ್ವಿ ನೋಡಿ. ಸೊ 8 ಎಲೆಕ್ಟ್ರಾನ್ ಇರ್ಬೇಕು. 1 2 3 4 5 6 7 8. ಇಲ್ಲಿ ಬನ್ನಿ, 1 2 3 4 5 6. ಇದು ಒಂದು 7, ಇದು ಒಂದು 8. ಅದರ ನಡುವಿಂದ ಹೇಗಿದೆ? 1 2 3 4 5 6 ಮತ್ತೆ 7 8. ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇವೆಲ್ಲ ನೀವು ಆಲ್ರೆಡಿ ನೀವು 8th 9th 10th ಸ್ಟ್ಯಾಂಡರ್ಡ್ ಓದಿರ್ತೀರಿ. ಅದನ್ನೇ ಸ್ವಲ್ಪ ಏನ್ ಮಾಡ್ತಾ ಇದ್ದೀನಿ, ಫ್ರೆಶ್ ಅಪ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಯುವರ್ ಕೋಆರ್ಡಿನೇಟ್ ಬಾಂಡ್. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಥಿಂಗ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ? ವಿ ವಿಲ್ ಡಿಸ್ಕಸ್ ಅಬೌಟ್ ದ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡ್ ಅಂದ್ರೆ ಏನಂತ ಡಿಸ್ಕಸ್ ಮಾಡೋಣ. ಸಿ, ಅಯಾನಿಕ್ ಬಾಂಡ್ ಅಂದ ಕೂಡಲೇ ಅರ್ಥ ಮಾಡ್ಕೋಬೇಕಾಗಿರೋದು ಏನಿದೆ ಅಂದ್ರೆ, ಒನ್ ಥಿಂಗ್ ಯು ಹ್ಯಾವ್ ಟು ಕ್ಲಿಯರ್ಲಿ ಅಂಡರ್ಸ್ಟುಡ್. ಅಲ್ಲೇನಿತ್ತು? ಶೇರಿಂಗ್ ಇತ್ತು, ಮ್ಯೂಚುವಲ್ ಶೇರಿಂಗ್ ಇತ್ತು. ಇಲ್ಲಿ ಏನಾಗ್ತದೆ, ಆನಂತರ ಕೋಆರ್ಡಿನೇಷನ್ ಬಾಂಡ್ ಅಲ್ಲಿ ಏನಾಗಿತ್ತು? ಟ್ರಾನ್ಸ್ಫರ್ ಆಗಿಲ್ಲ, ಅಲ್ಲೂ ಕೂಡ ಶೇರ್ಡ್ ಆಗಿದೆ. ಒಂದು ಎಲೆಕ್ಟ್ರಾನ್ ಇಂದ ಮತ್ತೊಂದು ಎಲೆಕ್ಟ್ರಾನ್ಗೆ ಒಂದು ಎಲೆಕ್ಟ್ರಾನ್ ಪೇರ್ ಅನ್ನ ಒಂದು ಎಟಮ್ ಇಂದ ಮತ್ತೊಂದು ಎಟಮ್ಗೆ ಏನ್ ಮಾಡಿದೀವಿ ನಾವು? ಶೇರ್ ಮಾಡ್ಕೊಂಡಿದೀವಿ. ಇಲ್ಲಿ ಹಾಗಿಲ್ಲ, ಒಂದು ಅಟಮ್ ಇಂದ ಮತ್ತೊಂದು ಅಟಮ್ಗೆ ಏನಾಗ್ತದೆ? ಟ್ರಾನ್ಸ್ಫರ್ ಆಫ್ ದ ಎಲೆಕ್ಟ್ರಾನ್ ಆಗ್ತದೆ. ಏನಾಗ್ತದೆ? ಟ್ರಾನ್ಸ್ಫರ್ ಆಫ್ ದ ಎಲೆಕ್ಟ್ರಾನ್. ದ ಕೆಮಿಕಲ್ ಬಾಂಡ್ is formed due to transfer of one or more electron. Transfer of one or more electron. So one or more electron. ಇಲ್ಲಿ ನೋಡಿ, what we can say here, complete transfer of one or more electron ಆಗ್ತದೆ from one atom to another atom is called as ionic or electrovalent bond. ಎಲೆಕ್ಟ್ರೋವ್ಯಾಲೆಂಟ್ ಬಾಂಡ್ ಯಾವ್ದ್ರ ಹೆಸರಪ್ಪ ಅಂದ್ರೆ ಅಯಾನಿಕ್ ಬಾಂಡ್ ಇನ್ನೊಂದು ಹೆಸರು. ಓಕೆನಾ? ಸರಿ, ಹಾಗಾದ್ರೆ ಯಾರು ಎಲೆಕ್ಟ್ರಾನ್ ಲಾಸ್ ಮಾಡ್ಕೋತಾ ಇದಾರ ಅವ್ರು ಏನಿರ್ತಾರೆ? ಎಲೆಕ್ಟ್ರೋ ಪಾಸಿಟಿವ್ ಆಟಮ್ ಇರ್ತಾರೆ. ಯಾರು ಎಲೆಕ್ಟ್ರಾನ್ ಗೇನ್ ಮಾಡ್ತಾ ಇದಾರೆ ಅವರು ಎಲೆಕ್ಟ್ರೋ ನೆಗೆಟಿವ್ ಆಟಮ್ ಇರ್ತಾರೆ. ಓಕೆನಾ? ಎಲೆಕ್ಟ್ರೋ ಪಾಸಿಟಿವ್ ಆಟಮ್, ಎಲೆಕ್ಟ್ರೋ ನೆಗೆಟಿವ್ ಆಟಮ್. ಹಾಗಾದ್ರೆ ವಾಟ್ ಈಸ್ ಕೋವಲೆಂಟ್ ಬಾಂಡ್? ಕೋವಲೆಂಟ್ ಬಾಂಡ್ ಬಂದು ಇದೊಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಇಟ್ ಈಸ್ ಎ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. It's a just electrostatic force of attraction. Electrostatic force of attraction between cation and anion to form a ionic bond. ಇದಕ್ಕೆ ಏನಂತ ಕರೀತಾರೆ? ಅಯಾನಿಕ್ ಬಾಂಡ್ ಅಂತ ಕರೀತಾರೆ. ಅಂಡರ್ಸ್ಟುಡ್? ಸೊ ಇವೆಲ್ಲ ಪಾಯಿಂಟ್ ನಿಮಗೆ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಇಲ್ಲಿಂದ ಡಿಸ್ಕಸ್ ಮಾಡೋಣ. ಹೇಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಐ ಡು, ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಲೈಕ್ ದಿಸ್. ಇದು ಸೋಡಿಯಂ ಇದೆ ಅಂತ ತಿಳ್ಕೊಳ್ಳಿ. ವಿ ಹ್ಯಾವ್ ಅ ಸೋಡಿಯಂ. ಓಕೆನಾ? ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು ಏನಿದೆ ರೀ? ವಾಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೋಡಿಯಂ? ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 1s2 2s2 2p6 3s1. ಕರೆಕ್ಟ್, 11 ಎಲೆಕ್ಟ್ರಾನ್ಸ್ ಇರುತ್ತೆ. ಅದೇ ರೀತಿ ಕ್ಲೋರಿನ್ ಎಲೆಕ್ಟ್ರಾನ್ ಏನಿದೆ ರೀ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಕ್ಲೋರಿನ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬಂದು ಕ್ಲೋರಿನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 1s2 2s2 2p6 3s2 3p5 ಇದೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಏನಾಗ್ತದೆ? ಇದಕ್ಕೆ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ, ಇದರ ಹತ್ರ ಒಂದು ಎಲೆಕ್ಟ್ರಾನ್ ಜಾಸ್ತಿ ಇದೆ. ಇದು ನಿಯಾನ್ ಥರ ಆಗಕ್ಕೆ ಇಷ್ಟಪಡ್ತದೆ, ಇದು ಆರ್ಗಾನ್ ಥರ ಆಗಕ್ಕೆ ಇಷ್ಟಪಡ್ತದೆ. ಹೀಗಾಗಿ ಇಲ್ಲಿ ಇದ್ದಿದ್ದು ಒಂದು ಎಲೆಕ್ಟ್ರಾನ್ ಯಾರಿಗೆ ಟ್ರಾನ್ಸ್ಫರ್ ಆಗ್ತದೆ? ಕ್ಲೋರಿನ್ ಟ್ರಾನ್ಸ್ಫರ್ ಆಗ್ತದೆ. ಅಂಡ್ ದಟ್ ರಿಸಲ್ಟ್ಸ್, ಇದರಲ್ಲಿ ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ 8 ಎಲೆಕ್ಟ್ರಾನ್ ಹೋಗ್ತದೆ. ಇದರ ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ ಕೂಡ ಎಷ್ಟು ಬರ್ತವೆ? 8 ಎಲೆಕ್ಟ್ರಾನ್ ಬರ್ತವೆ. ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ. ಓಕೆನಾ? ಸೊ 2 + 6 2 + 6 ಎಷ್ಟಾಗ್ತದೆ? 8. ಇಲ್ಲಿ ಬನ್ನಿ, ಇದು ಔಟರ್ ಮೋಸ್ಟ್ ಆರ್ಬಿಟಲ್ ಅಂದ್ರೆ ಇದಾಗ್ತದೆ. ಓಕೆನಾ? 3s2 2 + 5 7 ಒಂದು ಇಲ್ಲಿ ಇದೊಂದು ಕಳಿಸಿದ್ದೀನಲ್ಲ, ಅದು ಹಿಡ್ಕೊಂಡ್ರೆ 8. ಸೊ ಆ ರೀತಿ ಇಲ್ಲೂ ಕೂಡ ಏನಾಗ್ತದೆ? ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಗಳು ಬರ್ತವೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸೇ ದಟ್ ಒಂದು ಕೋವಲೆಂಟ್ ಬಾಂಡ್ ಅಲ್ಲಿ
ಯಾವುದು ಡೋನರ್ ಇರುತ್ತೆ ಅದರ ಹತ್ರ ಕೂಡ ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ 8 ಎಲೆಕ್ಟ್ರಾನ್ ಆಗ್ತದೆ. ಡೊನೇಷನ್ ಮಾಡಿದ ನಂತರ ಎಕ್ಸೆಪ್ಟ್ ಮಾಡಿದ ನಂತರ ಯಾವ್ದು ಎಕ್ಸೆಪ್ಟ್ ಇರುತ್ತಲ್ಲ ಅದರ ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ ಕೂಡ 8 ಎಲೆಕ್ಟ್ರಾನ್ಗಳು ಬರ್ತವೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸೇ ದಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತದೆ ಅಲ್ಲಿ ಕ್ರಿಯೇಟ್ ಆಗ್ತದೆ. ನೋಡಿ, ಲಾಸ್ ಆಫ್ ಎಲೆಕ್ಟ್ರಾನ್ ಆಗೋದ್ರಿಂದ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ತದೆ, ಗೇನ್ ಆಫ್ ಎಲೆಕ್ಟ್ರಾನ್ ಆಗೋದ್ರಿಂದ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಬರ್ತದೆ. ಸೊ ಇಟ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ ಮತ್ತು ನೆಗೆಟಿವ್. ಪಾಸಿಟಿವ್ ನೆಗೆಟಿವ್ ಮಧ್ಯೆ ಏನಾಗ್ತದೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗೋದ್ರಿಂದ ಇಲ್ಲಿ ಏನಾಗ್ತದೆ ಒಂದು ಬಾಂಡ್ ಫಾರ್ಮೇಶನ್ ಆಗ್ತದೆ. ಆ ಬಾಂಡ್ ಏನಂತ ಕರೀತಾರೆ, ಅಯಾನಿಕ್ ಬಾಂಡ್ ಅಂತ ಕರೀತಾರೆ. ಓಕೆ, ಸೊ ಬನ್ನಿ ಹಾಗಾದ್ರೆ ಟೋಟಲ್ ನಂಬರ್ ಆಫ್, ಇಲ್ಲಿ ನೋಡಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಲೂಸ್ ಆರ್ ಗೇನ್, ಇಲ್ಲೊಂದು ಹೊಸ ವರ್ಡ್ ಬರ್ತದೆ. ಇದಕ್ಕೆ ಏನಂತ ಕರೀತಾರೆ, ಎಲೆಕ್ಟ್ರೋವ್ಯಾಲೆನ್ಸಿ ಅಂತ ಕರೀತಾರೆ. ಹಾಗಾದ್ರೆ ಸೋಡಿಯಂ ಎಲೆಕ್ಟ್ರೋವ್ಯಾಲೆನ್ಸಿ ಎಷ್ಟಪ್ಪ ಅಂದ್ರೆ 1 ಆದ್ರೆ ಕ್ಲೋರಿನ್ ಎಲೆಕ್ಟ್ರೋವ್ಯಾಲೆನ್ಸಿ ಬಂದು ಎಷ್ಟು ಕೂಡ 1. ಎಷ್ಟು ಲೂಸ್ ಆಗ್ತಾ ಇದಾವೆ ಎಲೆಕ್ಟ್ರಾನ್, ಎಷ್ಟು ಗೇನ್ ಆಗ್ತಾ ಇದೆ ಅಂತ ಹೇಳ್ಕೊಡ್ತದೆ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ವಾಟ್ ಯುವರ್ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡ್ ಆದ ಕೂಡಲೇ ನೆಕ್ಸ್ಟ್ ಒನ್ ಥಿಂಗ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಯು. ಇಲ್ಲೇನು ಬಾಂಡ್ ಇದೆಲ್ಲ, ಇದಕ್ಕೆ ಕೋವೆಲೆಂಟ್ ಬಾಂಡಿಗೆ ಡೈರೆಕ್ಷನಲ್ ಅಂತ ಕರೀತಾರೆ. ವೈ ಇಟ್ ಈಸ್ ಡೈರೆಕ್ಷನಲ್ ಬಾಂಡ್, ಕೋವೆಲೆಂಟ್ ಬಾಂಡ್ ಯಾಕೆ ಡೈರೆಕ್ಷನಲ್ ಇದೆ ಅನ್ನೋದನ್ನ ನಾನು ಮುಂದೆ ಹೇಳ್ಕೊಡ್ತೀನಿ. ಹೈಬ್ರಿಡೈಸೇಷನ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ಹೇಳ್ಕೊಡ್ತೀನಿ. ಸದ್ಯದ ಮಟ್ಟಿಗೆ ಇಲ್ಲೆಲ್ಲಾದ್ರೂ ನಾನು ಬರೆದಿಡ್ತೀನಿ, ಕೋವೆಲೆಂಟ್ ಬಾಂಡ್ಸ್ ಆರ್ ಡೈರೆಕ್ಷನಲ್ ಅಂತ ಬರೀರಿ. ಏನಂತ ಬರೀತೀರಿ, ಕೋಆರ್ಡಿನೇಟ್ ಬಾಂಡ್ಸ್, ಇದು ಕೋವೆಲೆಂಟ್ ಬಾಂಡ್ಸ್ ಆರ್ ಡೈರೆಕ್ಷನಲ್ ಅಂತ ಬರೆದಿರ್ತೀನಿ. ಸೊ ಡೈರೆಕ್ಷನಲ್ ಅಲ್ಲೂ ಬರ್ದಿರುತ್ತೆ, ಸುಮ್ಮನೆ ಜಸ್ಟ್ ಗೊತ್ತಿರ್ಲಿ ಅಂತ ಇಲ್ಲೇ ಬರ್ದಿರ್ತದೆ. ಆಲ್ರೈಟ್, ನಾವು ಕಮ್ ಟು ದ ನೆಕ್ಸ್ಟ್ ಥಿಂಗ್ ಇಸ್ ಹೈಡ್ರೋಜನ್ ಬಾಂಡ್. ವಾಟ್ ಈಸ್ ಹೈಡ್ರೋಜನ್ ಬಾಂಡ್? ಹೈಡ್ರೋಜನ್ ಬಾಂಡ್ ಅಂದ್ರೆ ಏನು ನೋಡಿ, ಇದೇನಿದೆ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಇದೆ, ಇದೇನಿದೆ ರೀ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಇದೆ. ಅರ್ಥ ಆಗ್ಲಿತ್ತು ನಾನು ಹೇಳಿದ್ದು. ಸೊ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಅಂದ್ರೆ ಯಾವ ಇರ್ಬೋದು, ಫ್ಲೋರಿನ್, ಆಕ್ಸಿಜನ್, ನಿಯಾನ್, ಇದು ನೈಟ್ರೋಜನ್, ಇವೆಲ್ಲ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಇವೆಲ್ಲ ಎಲ್ಲಿದಾವೆ, ಪಿ ಬ್ಲಾಕ್ ಎಲಿಮೆಂಟ್ ಇದೆ. ಓಕೆನಾ. ಇವೇನ್ ಮಾಡ್ತವೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದ್ರ ಜೊತೆ ಬಾಂಡ್ ಫಾರ್ಮೇಶನ್ ಮಾಡಿದಾಗ, ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ, ಹೈಡ್ರೋಜನ್ ಅಂತ ಕರಿತೀವಿ. ಇದು ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಸೊ ಹೈಡ್ರೋಜನ್ ಬಾಂಡ್ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ಎ ಬಾಂಡಿಂಗ್ ಬಿಟ್ವೀನ್ ದ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಲೈಕ್ ಫ್ಲೋರಿನ್, ಆಕ್ಸಿಜನ್ ಅಂಡ್ ನೈಟ್ರೋಜನ್ ವಿತ್ ಹೈಡ್ರೋಜನ್. ಇದಕ್ಕೆ ಏನಂತ ಕರಿತೀವಿ, ಇದನ್ನ ನಾವು ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಓಕೆನಾ. ಈಗ ಸಿ, ಈಗ ಏನಾಗ್ತದೆ ನೋಡಿ, ಇದು ಏನಿದೆಲ್ಲ ಇದರ ಎಲೆಕ್ಟ್ರಾನು ಈ ಕಡೆ ಹೋಯ್ತು, ಅರ್ಥ ಆಯ್ತಾ, ಇದ್ರ ಮಧ್ಯೆ ಇರುವಂತ ಇದರ ಎಲೆಕ್ಟ್ರಾನ್ ಈ ಕಡೆ ಹೋಯ್ತು. ಅರ್ಥ ಆಗ್ತದೆ ನಾನು ಹೇಳಿದ್ದು. ಎಲೆಕ್ಟ್ರಾನ್ ಈ ಕಡೆ ಹೋದಾಗ ಇವೆರಡರ ಮಧ್ಯೆ ಏನಾಗ್ತದೆ, ಒಂದು ಬಾಂಡ್ ಫಾರ್ಮೇಶನ್ ಆಗಿದೆ, ಕೋವೆಲೆಂಟ್ ಬಾಂಡ್ ಫಾರ್ಮೇಶನ್ ಆಗಿದೆ. ಓಕೆನಾ. ಆಲ್ ರೈಟ್, ಇದ್ರ ಮಧ್ಯೆ ಕೋವೆಲೆಂಟ್ ಬಾಂಡ್ ಫಾರ್ಮೇಶನ್ ಆದ್ರೆ ಈಗ ಇಲ್ಲಿ ಮತ್ತೆ ಮತ್ತೊಂದು ಇದೆಲ್ಲ ಇನ್ನೊಂದು ಅಂದ್ರೆ ಯಾವ್ದು ಇರ್ಬೇಕದು, ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಲೈಕ್ FON ಅಂಡ್ CL ಇರ್ಬೇಕು. ಇವುಗಳ ಮಧ್ಯೆ ಏನಾಗ್ತದೆ, ಬಾಂಡ್ ಫಾರ್ಮೇಶನ್ ಆದ್ರೆ ಈ ಬಾಂಡ್ ಏನಿದೆಲ್ಲ ಇದನ್ನೇ ನಾವೇನಂತ ಕರಿತೀವಿ, ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಯಾವಾಗ್ಲೂ ಹೈಡ್ರೋಜನ್ ಬಾಂಡ್ ಅನ್ನ ಡಾಟೆಡ್ ಲೈನ್ ಇಂದ ರೀಪ್ರೆಸೆಂಟ್ ಮಾಡ್ತಾರೆ. ಅಂಡರ್ಸ್ಟುಡ್. ಸೊ ಇದು ಏನಿದೆಪ್ಪ ಅಂದ್ರೆ ಇದೊಂದು ಡೈಪೋಲ್ ಅಟ್ರಾಕ್ಷನ್, ಸಿಂಪ್ಲಿ ಎ ಡೈಪೋಲ್ ಅಟ್ರಾಕ್ಷನ್ ಅಂತ ಹೇಳ್ಬಹುದು. ಅಂಡರ್ಸ್ಟುಡ್. ಸೊ ಹೈಡ್ರೋಜನ್ ಇಟ್ ಈಸ್ ನಾಟ್ ಎ ಅಯಾನಿಕ್ ಕಾಂಪೌಂಡ್. ಅಯಾನಿಕ್ ಕಾಂಪೌಂಡ್ ಅಂದ್ರೆ ಇಲ್ಲಿ ಮೇಲ್ಗಡೆ ಅಯಾನ್ ಇದೆ ಅಂತ ತಿಳ್ಕೊಂಡು ಅದು ಅಯಾನಿಕ್ ಕಾಂಪೌಂಡ್ ಅಂತ ಹೇಳ್ಬಾರ್ದು. ಸೊ ಇಟ್ ಈಸ್ ಸಿಂಪ್ಲಿ ಎ ಪೋಲಾರ್ ಕೋವೆಲೆಂಟ್ ಬಾಂಡ್. ಇದು ಕೂಡ ಒಂದು ವೀಕ್ ಬಾಂಡ್ ಇದೆ, ಬಟ್ ಸ್ಟ್ರಾಂಗ್ ಆಸ್ ಕಂಪೇರ್ ಟು ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಂತ ಹೇಳ್ಬೋದು. ಡೈಪೋಲ್ ಇಂಟ್ರಾಕ್ಷನ್ಸ್ ಇಂದ ಫಾರ್ಮೇಶನ್ ಆಗಿರೋ ಬಾಂಡ್ ಅಂತ ಹೇಳ್ಬೋದು. ಎಕ್ಸಾಮ್ ಅಲ್ಲಿ ಎಲ್ಲಿ ಒಂದೊಂದು MCQ ಬಂದಿತ್ತು, ವಾಟರ್ ಎಷ್ಟು ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡ್ತದೆ ಅಂತ ಬಂದಿತ್ತು. ವಾಟರ್ ಎಷ್ಟು ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಎಷ್ಟಪ್ಪ ಅಂದ್ರೆ ದ ಆನ್ಸರ್ ಈಸ್ ಅರೌಂಡ್, ಇದು ಬಂದು 4 ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಎಷ್ಟು ಮಾಡ್ತದ್ರಿ, 4. ಒಂದು ಲೋನ್ ಪೇರ್ ಎಲೆಕ್ಟ್ರಾನ್ ಇಲ್ಲಿದೆ, ಒಂದು ಲೋನ್ ಪೇರ್ ಎಲೆಕ್ಟ್ರಾನ್ ಇಲ್ಲಿದೆ. ಇದೇನ್ ಮಾಡ್ತದೆ, ಮತ್ತೊಂದು ಹೈಡ್ರೋಜನ್ ವಾಟರ್ ಮಾಲಿಕ್ಯೂಲ್, ಇದು ಇನ್ನೊಂದು ಹೈಡ್ರೋಜನ್ ವಾಟರ್ ಮಾಲಿಕ್ಯೂಲ್, ಈ ರೀತಿ ಇರ್ತಾವಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ್ದು. ವಾಟ್ ಐ ಡು ಹಿಯರ್, ಐ ವಿಲ್ ರೈಟ್ ಆಕ್ಸಿಜನ್, ಇಲ್ಲಾಂದ್ರೆ ಈ ಕಡೆ ಬರೋಣ, ಆಕ್ಸಿಜನ್. ಸೊ ಈ ರೀತಿ ಇದ್ದಾಗ
ಇದ್ರ ಮಧ್ಯೆ ಏನ್ ಬಾಂಡ್ ಫಾರ್ಮೇಶನ್ ಆಗ್ತದೆ ನೋಡಿ, ದಿಸ್ ಬಾಂಡ್, ಯಾವ ಬಾಂಡು ಇಲ್ಲಿ ಬಾಂಡ್ ಫಾರ್ಮೇಶನ್ ಆಗ್ತದೆ ಅಲ್ಲ, ಇದು ಒಂದು ಹೈಡ್ರೋಜನ್ ಬಾಂಡು, ಇದು ಎರಡು ಹೈಡ್ರೋಜನ್ ಬಾಂಡ್. ಈ ಹೈಡ್ರೋಜನ್ ಸುಮ್ಮನೆ ಕೂರಲ್ಲ, ಇದನ್ನು ಏನ್ ಮಾಡ್ತದೆ, ಇನ್ನೊಂದು ಆಕ್ಸಿಜನ್ ಜೊತೆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಈ ಹೈಡ್ರೋಜನ್ ಸುಮ್ಮನೆ ಕೂರಲ್ಲ, ಇದನ್ನು ಇನ್ನೊಂದು ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಸೊ ಟೋಟಲಿ ಎಷ್ಟು ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡ್ತು, 1 2 3 4, ಅಂದ್ರೆ ಒಂದು ಆಕ್ಸಿಜನ್ ಅಟಮ್ 4 ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಈ ರೀತಿ ಕ್ವಶನ್ ಒಂದ್ಸರಿ ಎಕ್ಸಾಮ್ ಅಲ್ಲಿ ಬಂದಿತ್ತು, ಅದಕ್ಕಾಗಿ ಇದನ್ನ ನೆನ್ಪಿಟ್ಕೊಳ್ಳಿ. ದೆನ್ ಟೈಪ್ಸ್ ಆಫ್ ಹೈಡ್ರೋಜನ್ ಬಾಂಡ್, ಇದು ನಿಮಗೆ ಸಿಲೆಬಸ್ ಅಲ್ಲಿ ಇಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ಸೊ ಟೈಪ್ಸ್ ಅಂದ್ರೆ ಒಂದು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್, ಒಂದು ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್. ಇಂಟರ್ ಅಂದ್ರೆ ಇನ್ ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್, ಓಕೆನಾ. ಅದರಲ್ಲಿ ಯಾವ ಇದಾವೆ ಅಂದ್ರೆ ಒಂದು ಹೋಮೋ ಇಂಟರ್ ಮಾಲಿಕ್ಯುಲರ್ ಬಾಂಡ್, ಮತ್ತೊಂದು ಹೆಟ್ರೋ ಇಂಟರ್ ಮಾಲಿಕ್ಯುಲರ್ ಬಾಂಡ್. ಹೋಮೋ ಅಂದ್ರೆ ಏನಪ್ಪ ಅಂದ್ರೆ ಎಲ್ಲ ಒಂದೇ ರೀತಿ ಇರಬೇಕು. ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ದ ಸೇಮ್ ಕಂಪೌಂಡ್ ಮಧ್ಯೆ ಇದ್ರದಕ್ಕೆ ಏನಂತ ಕರೀತಾರೆ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್, ಓಕೆನಾ. ಅದರಲ್ಲಿ ಹೋಮೋ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಇದು ಬರ್ತದೆ. ದೆನ್ ಕಮ್ಸ್ ಹೆಟ್ರೋ ಅಂದ್ರೆ ಏನಿದೆ, ಇಲ್ಲಿ ನೋಡ್ರಿ ಒಂದು ಆಲ್ಕಹಾಲ್ ಇದೆ, ಇಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ ಇದೆ, ಇಲ್ಲಿ ಏನ್ ಬಾಂಡ್ ಫಾರ್ಮೇಶನ್ ಆಗಿದೆ, ಇದು ಹೈಡ್ರೋಜನ್ ಬಾಂಡ್. ಅಂದ್ರೆ ಇಲ್ಲಿ ಇರುವಂತಹ ಮಾಲಿಕ್ಯೂಲ್ಸ್ ಗಳು ಎಲ್ಲವೂ ವಾಟರ್ ಇಲ್ಲ, ಒಂದು ಆಲ್ಕೋಹಾಲ್ ಒಂದು ವಾಟರ್, ಒಂದು ಆಲ್ಕೋಹಾಲ್, ಇದು ಆಲ್ಕೋಹಾಲ್ ಇದ್ರೆ ಇದು ಬಂದೇನಿದೆ ರೀ ವಾಟರ್ ಇದೆ, ಇದನ್ನು ಕೂಡ ಒಂದು ಆಲ್ಕೋಹಾಲ್ ಇದ್ರೆ ಇದೇನಿದೆ ವಾಟರ್ ಇದೆ. ಆಲ್ ಆರ್ ನಾಟ್ ಸೇಮ್. ಸೊ ಹಾಗಾಗಿ ಎರಡು ಡಿಫರೆಂಟ್ ಅಟಮ್ಸ್ ಗಳ ಕಂಪೌಂಡ್ಸ್ ಗಳ ಮಧ್ಯೆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆದ್ರೆ ಅದಕ್ಕೆ ಏನಂತ ಕರೀತಾರೆ, ಹೆಟ್ರೋ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಎಲ್ಲವೂ ಸೇಮ್ ಇದ್ರೆ ಅದಕ್ಕೆ ಏನಂತ ಕರೀತಾರೆ, ಹೋಮೋ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇದನ್ನು ವಾಟರ್ ಮಾಲಿಕ್ಯೂಲ್, ಇದನ್ನು ವಾಟರ್ ಮಾಲಿಕ್ಯೂಲ್, ಇದನ್ನು ವಾಟರ್ ಮಾಲಿಕ್ಯೂಲ್, ಇದನ್ನು ವಾಟರ್ ಮಾಲಿಕ್ಯೂಲ್. ಅರ್ಥ ಆಯ್ತಾ. ಸೊ ಲಾಸ್ಟ್ ಟೈಪ್ ಒಂದು ಇಂಟ್ರಾ ಮಾಲಿಕ್ಯುಲರ್. ಇಂಟ್ರಾ ಅಂದ್ರೆ ವಿದಿನ್, ಇಂಟ್ರಾ ಅಂದ್ರೆ ಏನ್ರಿ ವಿದಿನ್, ಅದ್ರ ಒಳಗನೆ. ಫಾರ್ ಎಕ್ಸಾಂಪಲ್ ಇದು ನೈಟ್ರೋಫಿನಾಲ್ ಇದೆ. ಸೊ ನೈಟ್ರೋಫಿನಾಲ್ ಅಂದ್ರೆ ಯಾವ ರೀತಿ ಬರೀತೀರಿ, ಸೊ ಇದು ನಿಮ್ದು ಫಿನಾಲ್ ರಿಂಗ್, ಅರ್ಥ ಆಗ್ತಿದೆ. ಇದು ಫಿನಾಲ್ ಅಂದ ಕೂಡಲೇ OH ಇದೆ. ಇದು ನೈಟ್ರೋ ಗ್ರೂಪ್ ಅಂದ್ರೆ ಒಂದು N ಈ ಕಡೆ ಬರ್ತದೆ, ಒಂದು ಡಬಲ್ ಬಾಂಡ್ ಬರ್ತದೆ, ಒಂದು ಸಿಂಗಲ್ ಬಾಂಡ್ ಬರ್ತದೆ, ಓಕೆನಾ. ಆವಾಗ ಇವೆರಡರ ಮಧ್ಯೆ ಏನದು ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆಯಲ್ಲ, ಈ ಬಾಂಡ್, ದಿಸ್ ಬಾಂಡ್ ಈಸ್ ಹೈಡ್ರೋಜನ್ ಬಾಂಡ್. ಸೊ ಈ ರೀತಿ within a compound a hydrogen bond is formed, then such hydrogen bonds are called as intramolecular hydrogen bond. Inter ಅಂದ್ರೆ in between two different, ಇಲ್ಲಿ ನೋಡಿ ಇದು ಇದೇ ಬೇರೆ ಇದೆ, ಇದೇ ಬೇರೆ ಇದೆ, ಅರ್ಥ ಆಗ್ತದೆ ನಾನು ಹೇಳಿದ್ದು. ಇದೇ ಬೇರೆ ಇವೆರಡರ ಮಧ್ಯೆ ಒಂದು ಹೈಡ್ರೋಜನ್ ಬಾಂಡ್ ಇದೆ, ಅದಕ್ಕೆ ಏನಂತ ಕರೀತಾರೆ, ಇಂಟರ್, ಇನ್ ಬಿಟ್ವೀನ್. ಇಂಟ್ರಾ ಅಂದ್ರೆ ವಿದಿನ್ ಅಂದ್ರೆ ಒಂದರಲ್ಲೇ ಬಾಂಡ್ ಫಾರ್ಮೇಶನ್ ಆಗುತ್ತೆ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಸ್ಯಾಲಿಸಾಲ್ಡಿಹೈಡ್, ಫ್ಲೋರೋಫಿನಾಲ್, O ಅಂದ್ರೆ ಆರ್ಥೋಫ್ಲೋರೋಫಿನಾಲ್, 2,6-ಡೈಹೈಡ್ರೋಕ್ಸಿ ಬೆಂಜೋಯೇಟ್, ಇವೆಲ್ಲವೂ ಏನಿದೆ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಟೈಪ್ ಡಿಸ್ಕಸ್ ಮಾಡೋಣ, ಮೆಟಾಲಿಕ್ ಬಾಂಡ್. ಮೆಟಾಲಿಕ್ ಬಾಂಡ್ ಅಂದ್ರೆ ಏನು ನೋಡಿ. ಮೆಟಾಲಿಕ್ ಬಾಂಡ್ ಅಂದ ಕೂಡಲೇ ಇಲ್ಲಿ ನೀವು ಇದು ಬೇರೆ ಡಿಫ್ರೆಂಟ್ ಬಾಂಡ್ಸ್ ಗಳ ಜೊತೆ ಕಂಪೇರ್ ಮಾಡಿ. ಇದು ಒಂಥರ ಡಿಫ್ರೆಂಟ್ ಬಾಂಡ್ ಇದೆ. ಹಳೆ ಕಲ್ತಿರುವಂತ ಬಾಂಡ್ ಜೊತೆ ಕಂಪೇರ್ ಮಾಡಿದ್ರೆ ಅದರ ನೇಚರ್ ಬೇರೆನೆ ಇರ್ತದೆ. ಮೆಟಾಲಿಕ್ ಬಾಂಡ್ ಮೊದಲನೇದಾಗಿ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಮೆಟಲ್ಸ್ ಒಳಗಡೆ ಸಿಗ್ತದೆ. ಎಲ್ಲಿ ಸಿಗ್ತದ್ರಿ, ಮೆಟಲ್ಸ್ ಒಳಗಡೆ ಸಿಗ್ತದೆ. ಇದನ್ನ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ಬೇಕಂದ್ರೆ ಈ ರೀತಿ ಹೇಳ್ತೀನಿ ನೋಡಿ. ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್. ಇಲ್ಲಿ ಏನಿದೆ, ನಿಮ್ಮ ಹತ್ರ ಒಂದು ಮೆಟಲ್ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇದು ಮೆಟಲ್ ಒಳಗಡೆ ಏನಿದಾವೆ, ನ್ಯೂಕ್ಲಿಯಸ್, ಅಟಮ್ಸ್, ನ್ಯೂಕ್ಲಿಯಸ್ ಇದಾವೆ ಅಂತ ತಿಳ್ಕೊಳ್ಳಿ. ವಿ ಹ್ಯಾವ್ ಅ ನ್ಯೂಕ್ಲಿಯಸ್ ಓವರ್ ಹಿಯರ್. ಹೀಗಿದ್ದಾಗ ಇಲ್ಲಿ ಏನಾಗ್ತದೆ, ಇಲ್ಲಿ ಸಿಕ್ಕಾಪಟ್ಟೆ ಎಲೆಕ್ಟ್ರಾನ್ಸ್ಗಳು ಇದ್ರ ಸುತ್ತಮುತ್ತ ಇದ್ಬಿಡ್ತವೆ. ಸೊ ಎಲೆಕ್ಟ್ರಾನ್ ಕ್ಲೌಡ್ ಏನಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ. ಎಲ್ಲಿ, ಇನ್ ಕೇಸ್ ಆಫ್ ವಾಟ್, ಇನ್ ಕೇಸ್ ಆಫ್ ಮೆಟಾಲಿಕ್ ಬಾಂಡ್ಸ್. ಇನ್ ಕೇಸ್ ಆಫ್ ಮೆಟಾಲಿಕ್ ಬಾಂಡ್ಸ್ ಕ್ಲೌಡ್ಸ್ ಏನಿದೆ ಜಾಸ್ತಿ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್?
ಇಲ್ಲಿ ಎಲೆಕ್ಟ್ರಾನ್ ಕ್ಲೌಡ್ಸ್ ಜಾಸ್ತಿ ಇರೋದ್ರಿಂದ ಅವೇನ್ ಕ್ರಿಯೇಟ್ ಮಾಡ್ತವೆ, ಒಂದು ಸ್ಮಾಲ್ ಕರ್ನಲ್ಸ್ ಅಂತ ಕ್ರಿಯೇಟ್ ಮಾಡ್ತವೆ. ಅಂಡ್ ದೋಸ್ ಕರ್ನಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ದ ಕರೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ಮೆಟಲ್ಸ್ ಒಳಗಡೆ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಸರೌಂಡಿಂಗ್ ಟು ದ ಮೆಟಲ್ ವಿಲ್ ಬಿಕಮ್ ವೆರಿ ಮೋರ್ ಅಥವಾ ಅನ್ ಹೈ ನಂಬರ್ ಅಂತ ಹೇಳ್ಬೋದು. ಸೊ ಆ ರೀತಿ ಒಂದು ಸಿಚುವೇಶನ್ ಇದ್ರೆ ಅಲ್ಲಿ ಏನು ಬಾಂಡ್ ಫಾರ್ಮೇಶನ್ ಆಗ್ತದಲ್ಲ, ಆ ಬಾಂಡಿಗೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ. ಸೊ ಇಲ್ಲಿ ಅದನ್ನೇ ಪಾಯಿಂಟ್ಸ್ ಥ್ರೂ ಬರ್ದಿದ್ದೀನಿ ನೋಡಿ. ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಮೆಟಾಲಿಕ್ ಸಾಲಿಡ್, ಅಂದ್ರೆ ಎಲ್ಲಿ ಸಿಗ್ತವೆ ಇದು, ಮೆಟಾಲಿಕ್ ಸಾಲಿಡ್ ಅಲ್ಲಿ ಸಿಗ್ತದೆ. ಓಕೆನಾ. ಇಲ್ಲಿ ಏನಾಗಿದೆ, ಮೆಟಲ್ ಅಟಮ್ಸ್ ಆರ್ ಹೆಲ್ಡ್ ಟುಗೆದರ್. ಮೆಟಲ್ ಅಟಮ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಮೆಟಾಲಿಕ್ ಬಾಂಡ್ ಅಂತ ಹೇಳ್ಬೋದು. ಮೆಟಾಲಿಕ್ ಬಾಂಡ್ ಇಂದಾನೆ ಹಿಡ್ಕೊಂಡು ಇಟ್ಟಿದ್ದಾವೆ. ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡಬೇಕು ಅಂದ್ರೆ ಸೆಕೆಂಡ್ ಪಾಯಿಂಟ್, ಇಲ್ಲಿ ಏನಿದೆ ಎಲೆಕ್ಟ್ರಾನ್ ಸಿ ಮಾಡೆಲ್ ಅಂತ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಈಗ ನಾನು ಹೇಳಿದ್ನಲ್ಲ, ಅದೇ ಎಲೆಕ್ಟ್ರಾನ್ ಸಿ ಮಾಡೆಲ್. ಇದನ್ನ ನಿಮ್ ಸಿಲೆಬಸ್ ಅಲ್ಲಿ ಅದೇ ಎಲೆಕ್ಟ್ರಾನ್ ಸಿ ಮಾಡೆಲ್ ಇದೆ. ಐ ಥಿಂಕ್ ಐ ಕ್ಯಾನ್ ಶೋ ಯು ಹಿಯರ್. ಎಸ್, ಇಲ್ಲಿ ನೋಡಿ ಎಲೆಕ್ಟ್ರಾನ್ ಸಿ ಮಾಡೆಲ್ ಕಾಣ್ತಿದೆ, ಎಲೆಕ್ಟ್ರಾನ್ ಸಿ ಮಾಡೆಲ್. ಆಲ್ ರೈಟ್, ಅದನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಾನ್ ಸಿ ಮಾಡೆಲ್ ಒಳಗಡೆ ಏನಿದೆ ಅಂದ್ರೆ, ಮೆಟಲ್ ಈಸ್ supposed to consist of two parts, one valence electrons, the remaining part is nucleus. Valence electrons andre outermost orbital containing electrons, okay na, and remaining parts is called as nucleus. That is remaining part andre okay anta karitivi ನಾವು kernels anta karitivi. Kernels in the metal atom occupy the latest site, while the space between the kernel is occupied by the valence electron. Due to the small ionization, the valence electrons or metal atoms are not held by the nucleus firmly. Therefore, electron leave the field in the of the influence of one kernel and come under the influence of another kernel. Thus, the electrons are dislocated, are not localized, but are mobile. So the simultaneous attraction between the kernels and mobile electrons, which holds the kernel together in a together, is called as metallic bond ಅಂತ ಕರೀತದೆ. So these are the points. ಇದು PU ಲೆವೆಲ್ ಇದೆ, ಬಟ್ ನಮಗೆ ಏನ್ ತಿಳ್ಕೊಬೇಕಾಗಿದೆ, ನಾನು ಏನ್ ಹೇಳಿದ್ನಲ್ಲ ಇದನ್ನ ತಿಳ್ಕೊಳ್ಳಿ. ಸಿ ಇದು ಹೇಗೆ ಹೇಳೋದು, ಆಲ್ ರೈಟ್, ಇಲ್ಲಿ ನೋಡಿ, ಒಂದು ಮೆಟಲ್ ಇದ್ರೆ ಮೆಟಲ್ದು ನ್ಯೂಕ್ಲಿಯಸ್ ಪಾರ್ಟು ಇನ್ನರ್ ಎಲೆಕ್ಟ್ರಾನ್, ಇದಿಷ್ಟು ಪಾರ್ಟಿಗೆ ಅವನೇನಂತ ಕರಿತಾನೆ, ಕರ್ನಲ್ಸ್ ಅಂತ ಕರಿತಾನೆ. ವಾಟ್ ವಿ ಕಾಲ್ ಕರ್ನಲ್ಸ್. ಔಟರ್ ಪಾರ್ಟ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳಿಗೆ ಏನಂತ ಕರೀತಾರೆ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಸೊ ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇನ್ಫ್ಲುಯೆನ್ಸ್ಗೆ ಇವು ಕರ್ನಲ್ಸ್ಗಳು ಏನ್ ಮಾಡ್ತವೆ, ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಗಳನ್ನ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೋತವೆ. ಓಕೆನಾ. ಅಂದ್ರೆ ಇಲ್ಲೊಂದು ಕರ್ನಲ್ ಇದೆ, ಇಲ್ಲೊಂದು ಕರ್ನಲ್ ಇದೆ, ಇದ್ರದ್ದು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇದೆ, ಇದ್ರದ್ದು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇದೆ. ಇವೇನ್ ಮಾಡ್ತವೆ, ಒಂದ್ರದ್ದು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಮತ್ತೊಂದು ಅಟ್ರಾಕ್ಟ್ ಮಾಡ್ತವೆ, ಇದ್ರ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಇದು ಅಟ್ರಾಕ್ಟ್ ಮಾಡ್ತಾರೆ, ಇದ್ರ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇದು ಅಟ್ರಾಕ್ಟ್ ಮಾಡ್ತದೆ. ಈ ರೀತಿಯಾಗಿ ಎಲೆಕ್ಟ್ರಾನ್ಗಳು ಏನಾಗ್ತದೆ, ಫರ್ಮ್ಲಿ ಇಟ್ಕೊಂಡಿರಲ್ಲ, ಬಟ್ ಅವ್ದೇನಾಗ್ತದೆ, ಮೊಬಿಲಿಟಿ ಇರ್ತದೆ, ಹೋಗ್ತದೆ. ಸೊ ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಮೂವ್ ಆದ್ರೆ ಕರ್ನಲ್ಗಳು ಈ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತವೆ. ಅದನ್ನೆಲ್ಲ ನಾನು ಹೇಳಬಾರ್ದು, ಯಾಕೆ ನಿಮ್ಗೆ ಅದು ಅರ್ಥ ಆಗಲ್ಲ. ಬಟ್ ಇಷ್ಟು ತಿಳ್ಕೊಳ್ಳಿ, ಮೆಟಾಲಿಕ್ ಬಾಂಡ್ ಅಂದ್ರೆ ಏನಪ್ಪಾ ಅಂದ್ರೆ, ಇಟ್ ಈಸ್ ಅ ಬಾಂಡ್ ಬಿಟ್ವೀನ್, ಇಟ್ ಈಸ್ ಫೌಂಡ್ ಇನ್ ದ ಮೆಟಲ್ಸ್. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ಎಲೆಕ್ಟ್ರಾನ್ಸ್ ಗಳು ಹೇಗೆ ಇದು ಬಾಂಡ್ಸ್ ಎಲ್ಲ ಹೇಗೆ ಹೋಲ್ಡ್ ಮಾಡಿದೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಕರ್ನಲ್ಸ್ ಅಂತ ಹೇಳಿ. ಅರ್ಥ ಆಯ್ತಾ? ಸೊ ಆ ನಂತರ ಮತ್ತೇನು ಹೇಳೋದು, ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದ್ರೆ ಎಲ್ಲಿ ಮೆಟಲ್ ಅಲ್ಲಿ ಸಿಗ್ತದೆ. ಮೆಟಲ್ ಐಟಮ್ಸ್ ಆರ್ ಎಲ್ಲ ಯಾವ ಬಾಂಡ್ ಇಂದ ಹಿಡ್ಕೊಂಡಿರ್ತವೆ, ಮೆಟಾಲಿಕ್ ಬಾಂಡ್ ಇಂದ ಹಿಡ್ಕೊಂಡಿರ್ತವೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ಯುವರ್ ಮೆಟಾಲಿಕ್ ಬಾಂಡ್. ಮೆಟಾಲಿಕ್ ಬಾಂಡ್ ಬಗ್ಗೆ ಏನ್ ಜಾಸ್ತಿ ಕ್ವಶನ್ಸ್ ಬರೋಲ್ಲ. ಒಂದ್ ವೇಳೆ ಕೇಳಿದ್ರೆ ಯಾವ ರೀತಿ ಕೇಳ್ತಾನೆ, ಕಾಪರ್ ಅಲ್ಲಿ ಯಾವ ಬಾಂಡ್ ಇದೆ, ಐರನ್ ಅಲ್ಲಿ ಯಾವ ಬಾಂಡ್ ಇದೆ, ಪೀಸ್ ಆಫ್ ಐರನ್, ಪೀಸ್ ಆಫ್ ಕಾಪರ್, ಪೀಸ್ ಆಫ್ ಯಾವುದು ಗೋಲ್ಡ್, ಈ ರೀತಿ ಇದರಲ್ಲಿ ಇರುವಂತ ಬಾಂಡ್ ಯಾವಪ್ಪ ಅಂದ್ರೆ ಸಿಂಪ್ಲಿ ಇವೆಲ್ಲ ಮೆಟಲ್ ಇವೆ, ಮೆಟಾಲಿಕ್ ಬಾಂಡ್ ಇರ್ತವೆ ಅಂತ ಅರ್ಥ. ಓಕೆನಾ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ದ ನೆಕ್ಸ್ಟ್ ಥಿಂಗ್. ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಪೋಲಾರ್ ಕೋವಲೆಂಟ್ ಕಂಪೌಂಡ್ಸ್, ನಾನ್ ಪೋಲಾರ್ ಕೋವಲೆಂಟ್ ಕಂಪೌಂಡ್ಸ್. ವಾಟ್ ಈಸ್ ನಾನ್ ಪೋಲಾರ್? ನೋಡಿ, ನಾನ್ ಪೋಲಾರ್ ಅಂದ್ರೆ ಏನಂದ್ರೆ ಈ ರೀತಿ ಒಂದ್ ಕಡೆ ಮೈನಸ್ ಮತ್ತೊಂದ್ ಕಡೆ ಪ್ಲಸ್ ಡೈಪೋಲ್ಸ್ ಕ್ರಿಯೇಟ್ ಆಗಬಾರ್ದು.
ಈ ರೀತಿ ಆಗದೆ ಇರುವಂತಹ ಕಂಪೌಂಡ್ಗಳಿಗೆ ನಾವೇನಂತ ಕರಿತೀವಿ, ನಾನ್ ಪೋಲಾರ್ ಕಂಪೌಂಡ್ಸ್ ಅಂತ ಕರಿತೀವಿ. ಇದು ಯಾವಾಗ ಆಗ್ತದೆ ಈ ರೀತಿ? ಎ ಅನ್ನೋದು ಬಿ ಗಿಂತಲೂ ಸ್ಟ್ರಾಂಗ್ ಇತ್ತಂತ ತಿಳ್ಕೊಳ್ಳಿ, ಇದರದ ಎಲೆಕ್ಟ್ರಾನ್ಗಳೆಲ್ಲ ಈ ಕಡೆ ಶಿಫ್ಟ್ ಆಗ್ತವೆ. ಓಕೆನಾ? ಹಾಗಾಗಿ ಇಲ್ಲಿ ಡೆಲ್ಟಾ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗ್ತದೆ, ಇಲ್ಲಿ ಡೆಲ್ಟಾ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಹಾಗಾಗಿ ಈ ರೀತಿ ಆಗಬಾರ್ದು ಅಂದ್ರೆ ಎರಡು ಏನಿರ್ಬೇಕು, ಸೇಮ್ ಆಟಮ್ಗಳು ಇರಬೇಕು, ಅಥವಾ ಎರಡರದ್ದು ಎಲೆಕ್ಟ್ರೋನೆಗೆಟಿವಿಟಿ ಏನಿರ್ಬೇಕು, ಸೇಮ್ ಇರಬೇಕು. ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಲಾಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ ನಾನು. ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ? ಎಲೆಕ್ಟ್ರೋನೆಗೆಟಿವಿಟಿ ಇಸ್ ನಥಿಂಗ್ ಬಟ್ ಎಬಿಲಿಟಿ ಟು ಅಟ್ರಾಕ್ಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಎಲೆಕ್ಟ್ರಾನ್ಗಳನ್ನ ತನ್ನ ಹತ್ರ ಎಳ್ಕೊಳ್ಳುವಂತ ಒಂದು ಕೆಪಾಸಿಟಿಗೆ ಏನಂತ ಕರೀತಾರೆ? ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರೀತಾರೆ. ಸಪೋಸ್ ಎರಡು ಸೇಮ್ ಇದ್ದಾಗ ಎರಡರದ್ದು ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರ್ತದೆ. ಇದನ್ನು ನೈಟ್ರೋಜನ್ ಇದೆ, ಇದನ್ನು ನೈಟ್ರೋಜನ್ ಇದೆ. ಇದು ಎಷ್ಟು ಫೋರ್ಸ್ ಇಂದ ಈ ಎದುರಿನ ಎಲೆಕ್ಟ್ರಾನ್ ಎಳ್ಕೊಳ್ತದೆ, ಅದನ್ನು ಕೂಡ ಇದು ಅಷ್ಟೇ ಫೋರ್ಸ್ ಇಂದ ಮತ್ತೊಂದು ಎಲೆಕ್ಟ್ರಾನ್ ತನ್ನ ಕಡೆ ಎಳ್ಕೊಳ್ತದೆ. ಎರಡೂ ಸೇಮ್ ಇರೋದ್ರಿಂದ, ಎರಡೂ ಸೇಮ್ ಅಟಮ್ಗಳೇ ಇರೋದ್ರಿಂದ ಇವುಗಳ ಮಧ್ಯೆ ಏನಾಗಲ್ಲ, ಪೊಲಾರಿಟಿ ಕ್ರಿಯೇಟ್ ಆಗಲ್ಲ. ಪೊಲಾರಿಟಿ ಕ್ರಿಯೇಟ್ ಆಗಲಿಲ್ಲ ಅಂದ್ರೆ ದೇರ್ ಇಸ್ ನೋ ಡೆಲ್ಟಾ ನೆಗೆಟಿವ್ ಆರ್ ಡೆಲ್ಟಾ ಪಾಸಿಟಿವ್. ಸೊ ಅಂತ ಸಿಚುಯೇಷನ್ ಅಲ್ಲಿ ಆ ಕಂಪೌಂಡ್ಗಳಿಗೆ ನಾವೇನಂತ ಕರಿತೀವಿ? ನಾನ್ ಪೋಲಾರ್ ಕಂಪೌಂಡ್ಸ್ ಅಂತ ಕರಿತೀವಿ. ನಾನ್ ಪೋಲಾರ್ ಕಂಪೌಂಡ್ಸ್ ಅಲ್ಲಿ ಏನಿರಲ್ಲ, ಡೈಪೋಲ್ಸ್ ಇರಲ್ಲ. ನೋ ಡೈಪೋಲ್ ಇರಲ್ಲ. ಅರ್ಥ ಆಯ್ತಾ? ಪೋಲಾರ್ ಕಂಪೌಂಡ್ಸ್ ಅಂದ್ರೆ ಯಾವುದು? ಒಂದ್ರಲ್ಲಿ ಒಂದ್ ಬಂದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ, ಇದರ ಎಲೆಕ್ಟ್ರೋನೆಗೆಟಿವಿಟಿ ಏನಿದೆ ಜಾಸ್ತಿ ಇದೆ, ಇದರ ಎಲೆಕ್ಟ್ರೋನೆಗೆಟಿವಿಟಿ ಏನಿದೆ ಕಡಿಮೆ ಇದೆ. ಈ ರೀತಿ ಇದ್ದಾಗ ಏನು ಬಾಂಡ್ ಫಾರ್ಮೇಶನ್ ಆದಾಗ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಏನ್ ಮಾಡ್ತದೆ? ಬಾಂಡಿಂಗ್ ಎಲೆಕ್ಟ್ರಾನ್ ತನ್ನ ಕಡೆ ಹೇಳ್ಕೊಳ್ತದೆ. ಕೋವೆಲೆಂಟ್ ಬಾಂಡ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ ಗಳನ್ನ ತನ್ನ ಹತ್ರ ಹೇಳ್ಕೊಳುತ್ತೆ. ತನ್ನ ಹತ್ರ ಹೇಳ್ಕೊಂತಂದ್ರೆ ಇದ್ರ ಹತ್ರ ಏನಾಗ್ತದೆ? ಡೆಲ್ಟಾ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗ್ತದೆ. ಲಾಸ್ ಆಗಿದ್ದು ಅಟಮ್ ಹತ್ರ ಯಾರ ಹತ್ರ ಎಲೆಕ್ಟ್ರಾನ್ ಬಂದಿರ್ತದೆ ಅದು ಏನ್ ಕ್ರಿಯೇಟ್ ಮಾಡ್ಕೊತದೆ? ಡೆಲ್ಟಾ ನೆಗೆಟಿವ್ ಚಾರ್ಜ್. ಈ ರೀತಿ ಡೆಲ್ಟಾ ನೆಗೆಟಿವ್ ಪಾಸಿಟಿವ್ ಕ್ರಿಯೇಟ್ ಆದ್ರೆ ಏನ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ? ಡೈಪೋಲ್ಗಳು ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಸೊ ಡೈಪೋಲ್ಗಳು ಕ್ರಿಯೇಟ್ ಆಗಿದೆ ಅಂದ್ರೆ ಎರಡು ಅಟಮ್ಗಳು ಏನಿದಾವೆ? ಡಿಫರೆಂಟ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಇದಾವೆ. when they are different in electronegativity and there is a formation of dipoles, then such compounds are called as polar compounds ಅಂತ ಹೇಳ್ಬೋದು. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೋಲಾರ್ ಕಂಪೌಂಡ್ಸ್ ಅಂದ್ರೆ ಯಾವ ಕಂಪೌಂಡ್ ಒಳಗಡೆ ಎಲಿಮೆಂಟ್ಗಳದ್ದು ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆಂಟ್ ಎಲೆಕ್ಟ್ರೋನೆಗೆಟಿವಿಟಿ ಇದೆಯೋ ಅಂತವಕ್ಕೆ ನಾವೇನಂತ ಕರಿತೀವಿ? ಕಂಪೌಂಡ್ಗಳಿಗೆ ಪೋಲಾರ್ ಕಂಪೌಂಡ್ಸ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ the polar and a non-polar concept. Now come to the next point, that is sigma bond and pi bond. ಸಿಗ್ಮಾ ಬಾಂಡ್ ಅಂದ್ರೆ ಏನು ನೋಡಿ? ಸಿಗ್ಮಾ ಬಾಂಡ್ ಅಂದ್ರೆ ಅಟಾಮಿಕ್ ಆರ್ಬಿಟಲ್ಗಳು ಓವರ್ಲ್ಯಾಪ್ ಆಗ್ತವೆ. ಹೇಗೆ ಓವರ್ಲ್ಯಾಪ್ ಆಗ್ತವಪ್ಪ ಅಂದ್ರೆ ಎಂಡ್ ಟು ಎಂಡ್ ಓವರ್ಲ್ಯಾಪ್. ಯಾವ ರೀತಿ ಓವರ್ಲ್ಯಾಪ್ ರೀ? ಎಂಡ್ ಟು ಎಂಡ್ ಓವರ್ಲ್ಯಾಪ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? we call it as ನೋಡಿ end to end ಓವರ್ಲ್ಯಾಪ್ ಆದ್ರೆ ಇದಕ್ಕೆ ಏನಂತ ಕರೀತಾರೆ? ಸಿಗ್ಮಾ ಬಾಂಡ್. ಓಕೆನಾ? ಸಿಗ್ಮಾ ಬಾಂಡ್ ಏನಿದೆ ರೀ? ಡೈರೆಕ್ಷನಲಿ ನೇಚರ್ ಇದೆ. ಇಟ್ ಈಸ್ ಡೈರೆಕ್ಷನಲಿ ನೇಚರ್. ಸಿಗ್ಮಾ ಬಾಂಡ್ ಏನಿರುತ್ತೆ? do not take participate in resonance structure. Free rotation is possible around the sigma bond. Maximum overlapping between two electron cloud ಏನಿರುತ್ತೆ? ಜಾಸ್ತಿ ಇರುತ್ತೆ. ಓವರ್ಲ್ಯಾಪಿಂಗ್ ಜಾಸ್ತಿ ಇರೋದ್ರಿಂದ ಇದೇನಿದೆ? ಬಾಂಡ್ ಸ್ಟ್ರಾಂಗ್ ಇದೆ. ಸೊ there is only one sigma bond is formed between two atoms. ಇವಿಷ್ಟು ಇದ್ರದ್ದು ಪಾಯಿಂಟ್ಗಳು. ಇದು ಯಾರಿಗೆ ತಿಳಿಲ್ಲ ನಾನು ಈಗ ಹೇಳ್ಕೊಂತ ಹೋಗ್ತೀನಿ ನೋಡಿ, ಸ್ವಲ್ಪ ಗಮನ ಬಿಟ್ಟು ಕೇಳಿ. ಫಸ್ಟ್ ಆಫ್ ಆಲ್ ಏನಾಗಿದೆ? ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಅಂದ್ರೆ ಸಪೋಸ್ ನಮ್ಮ ಹತ್ರ ಎಷ್ಟು ಆರ್ಬಿಟಲ್ ಇದಾವೆ? 4 ಆರ್ಬಿಟಲ್ ಇದಾವೆ. ಎಸ್ ಆರ್ಬಿಟಲ್ ಇದೆ. ಎಸ್ ಅಂದ್ರೆ ಏನು? ಸ್ಪೆರಿಕಲ್. ಪಿ ಅಂದ್ರೆ ಏನ್ರಿ? ಡಂಬೆಲ್ ಇರ್ತಾವಲ್ಲ ಈ ರೀತಿ. ಇದರಲ್ಲಿ 3 ರೀತಿ ಇರ್ತವೆ. ಒಂದು ಪಿ ಎಕ್ಸ್, ಇನ್ನೊಂದು ಪಿ ವೈ, ಇನ್ನೊಂದು ಪಿ ಝೆಡ್. ಇದು ಪಿ ಝೆಡ್, ಇದು ಪಿ ವೈ, ಇದು ಬಂದು ಪಿ ಎಕ್ಸ್. ಅದೇ ರೀತಿ ಡಿ ಆರ್ಬಿಟಲ್. ಡಿ ಅಲ್ಲಿ 5 ರೀತಿ. ಡಿ ಅಂದ್ರೆ ಏನ್ರಿ? ಡಬಲ್ ಡಂಬೆಲ್. ಈ ರೀತಿ ಇದ್ರೆ ಡಬಲ್ ಡಂಬೆಲ್ ಅಂತ ಕರಿತೀರಿ. ಇದರಲ್ಲಿ 5 ಇದಾವೆ. ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಝೆಡ್ ಎಕ್ಸ್, ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಡಿ ಝೆಡ್ ಸ್ಕ್ವೇರ್. ಈ ರೀತಿ 5 ಇದಾವೆ. ಸೊ
ಇವೆಲ್ಲ ಏನಾಗ್ತವೆ, ಓವರ್ಲ್ಯಾಪ್ ಆಗ್ತಾ ಇದಾವೆ. ಸಪೋಸ್ ಓವರ್ಲ್ಯಾಪ್ ಅಂದ್ರೆ ಹೇಗೆ ಓವರ್ಲ್ಯಾಪ್ ಆಗ್ತದೆ ನೋಡಿ. ಎಂಡ್ ಟು ಎಂಡ್ ಓವರ್ಲ್ಯಾಪ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತಗೊಂಡಿದ್ದೀನಿ ಎಸ್, ಎಸ್ ಕಾಣ್ತಿದೆ, ಎಸ್ ಮತ್ತೆ ಎಸ್ ಮಧ್ಯೆ ಇರೋ ಓವರ್ಲ್ಯಾಪಿಂಗ್ ಇದಕ್ಕೆ ಏನಂತ ಕರೀತಾರೆ? ಎಂಡ್ ಟು ಎಂಡ್. ಇದು ಯಾವ ಕಡೆಯಿಂದ ಓವರ್ಲ್ಯಾಪ್ ಆದ್ರೂ ಕೂಡ ಒಂದೇ ಎಂಡ್ ಕಾಣ್ತದೆ. ಸೊ ಹಾಗಾಗಿ ಇದು ಎಂಡ್ ಟು ಎಂಡ್ ಓವರ್ಲ್ಯಾಪ್ ಆಗ್ತದೆ. ಈ ರೀತಿ ಓವರ್ಲ್ಯಾಪ್ ಆಗೋದಕ್ಕೆ ಏನಂತ ಕರೀತಾರೆ? ಎಂಡ್ ಟು ಎಂಡ್ ಓವರ್ಲ್ಯಾಪ್ ಆಗೋದು ಅಂತ ಕರೀತಾರೆ. ಸೊ ಎಂಡ್ ಟು ಎಂಡ್ ಓವರ್ಲ್ಯಾಪ್ ಆಗೋದ್ರಿಂದ ಏನಾಗ್ತದೆ? ಟೂ ಹಾಫ್ ಫಿಲ್ಡ್ ಎಸ್ ಆರ್ಬಿಟಲ್. ಹಾಫ್ ಫಿಲ್ಡ್ ಅಂದ್ರೆ ಹೇಗ್ರಿ? ಇದು ಅಂತ ಕರೀತಾರೆ. ಇದಕ್ಕೆ ಹಾಫ್ ಫಿಲ್ಡ್ ಅಂತ ಕರೀತಾರೆ. ಒನ್ ಎಸ್ ಇದ್ರದ್ದು, ಈ ಕಡೆ ಇದ್ರದ್ದು ಒನ್ ಎಸ್. ನಾನು ಇಲ್ಲಿ ಚಿತ್ರ ಹಾಕ್ತೀನಿ ನೋಡಿ. ಇದನ್ನು ಹಾಫ್ ಫೀಲ್ಡ್ ಇದೆ, ಒನ್ ಎಸ್. ಇದನ್ನು ಹಾಫ್ ಫೀಲ್ಡ್ ಇದೆ, ಒನ್ ಎಸ್. ಎರಡು ಓವರ್ಲ್ಯಾಪ್ ಆಗೋದ್ರಿಂದ ಇಲ್ಲಿ ಏನಾಗ್ತದೆ? ಈ ರೀತಿ ಆಗ್ತದೆ. ಓಕೆನಾ? ಈ ರೀತಿಯಾಗಿ ಏನ್ ಫಾರ್ಮೇಶನ್ ಆಗ್ತದೆ? ಕಂಪ್ಲೀಟ್ಲಿ ಫಿಲ್ಲಿಂಗ್ ಆಫ್ ದ ಆರ್ಬಿಟಲ್ ಆಗ್ತದೆ. ಓಕೆನಾ? ಸೊ ಈ ರೀತಿ ಓವರ್ಲ್ಯಾಪಿಂಗ್ ಆದ್ರೆ ಇದಕ್ಕೆ ಏನಂತ ಕರಿತೀರಿ? ಎಸ್ ಟು ಎಸ್ ಓವರ್ಲ್ಯಾಪಿಂಗ್ ಅಂತ ಕರಿತೀರಿ. ಯಾಕಂದ್ರೆ ಎಸ್ ಅಂದ್ರೆ ಎರಡು ಸ್ಪೆರಿಕಲ್ ಇದೆ. ಎಸ್ ಪಿ ಓವರ್ಲ್ಯಾಪಿಂಗ್ ಕೂಡ ಪಾಸಿಬಲ್ ಇದೆ. ಎಸ್ ಪಿ ಓವರ್ಲ್ಯಾಪಿಂಗ್ ಅಲ್ಲಿ ಏನಾಗ್ತದೆ? ಒಂದು ಈ ರೀತಿ ಇದ್ರೆ ಮತ್ತೊಂದು ಹೇಗಿರುತ್ತೆ? ಈ ರೀತಿ ಇರ್ತದೆ. ಇದಕ್ಕೆ ಏನಂತ ಕರೀತಾರೆ? ಎಸ್ ಪಿ ಓವರ್ಲ್ಯಾಪಿಂಗ್ ಅಂತ ಕರೀತಾರೆ. ಸೊ ಎಸ್ ಪಿ ಓವರ್ಲ್ಯಾಪಿಂಗ್ ಬೆಸ್ಟ್ ಎಕ್ಸಾಂಪಲ್ ನೀವೆಲ್ಲ ನೋಡಬಹುದು, ಎಚ್ ಎಫ್ ಅಲ್ಲಿ ನೋಡಬಹುದು. ಒಂದು ಎಸ್ ಆರ್ಬಿಟಲ್ ಇದೆ, ಮತ್ತೊಂದು ಟೂ ಪಿ ಅಂದ್ರೆ ನಾನು ಎರಡನೇ, ಇದು ಎನ್ ಇಸ್ ಈಕ್ವಲ್ ಟು 1, ಎನ್ ಇಸ್ ಈಕ್ವಲ್ ಟು 2, 1s2 2s2 2s2 ಒಳಗಡೆ ಏನಿರ್ತದ್ರಿ? 2p ಇರುತ್ತಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್ ದಟ್ ಒನ್. 2p ಅಂದ್ರೆ ಪಿ ಎರಡನೇದ್ರಲ್ಲಿ ಇರ್ತದೆ, ಒಂದು ಎಸ್ ಇರ್ತದೆ, ಮತ್ತೊಂದು ಪಿ ಇರ್ತದೆ. ನಾನು ಅಟೋಮಿಕ್ ಸ್ಟ್ರಕ್ಚರ್ ಚಾಪ್ಟರ್ ಹೇಳಿದ್ದೀನಿ. ಯಾರು ಕಂಟಿನ್ಯೂಸ್ ಆಗಿ ಲೆಸನ್ ನೋಡ್ಕೊಂಡು ಬರ್ತಾ ಇದ್ರಲ್ಲ ಅವ್ರಿಗೆ ಇದು ಅರ್ಥ ಆಗ್ತದೆ. ಓಕೆ? ಸೊ ಈ ರೀತಿ ಈ ಎಂಡಿಗೆ ಈ ಎಂಡ್ ಮಧ್ಯೆ ಓವರ್ಲ್ಯಾಪಿಂಗ್ ಆದ್ರೆ ಅದಕ್ಕೆ ಏನಂತ ಕರೀತಾರೆ? ಎಸ್ ಪಿ ಓವರ್ಲ್ಯಾಪಿಂಗ್ ಅಂತ ಕರೀತಾರೆ. ಅದೇ ರೀತಿ ಥರ್ಡ್ ಟೈಪ್ ಬಂದು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ ಒಳಗಡೆ ಇಲ್ಲಿ ನೋಡಿ, ಇದು ಒಂದು ಓವರ್ಲ್ಯಾಪಿಂಗ್ ಇಂದನೇ ಫಾರ್ಮೇಶನ್ ಆಗಿದೆ. ಓಕೆನಾ? ಓವರ್ಲ್ಯಾಪಿಂಗ್ ಇಂದ ಫಾರ್ಮೇಶನ್ ಆಗಿದೆ. ನೆಕ್ಸ್ಟ್ ಟೈಪ್ ಬಂದು ಪಿ ಓವರ್ಲ್ಯಾಪಿಂಗ್. ಪಿ ಅಂದ್ರೆ ಇದನ್ನು ಪಿ ಇರಬೇಕು. ಎರಡು ಪಿಗಳ ಮಧ್ಯೆ ಓವರ್ಲ್ಯಾಪಿಂಗ್ ಆದ್ರೆ ಇದಕ್ಕೆ ಈ ಓವರ್ಲ್ಯಾಪ್ ಜಾಗಕ್ಕೆ ಏನಂತ ಕರೀತಾರೆ? ಪಿ ಓವರ್ಲ್ಯಾಪಿಂಗ್ ಅಂತ ಕರೀತಾರೆ. ಇಲ್ಲಿ ಬರ್ದಿದೆ ನೋಡಿ. ಸೊ ಇದನ್ನು ಕೂಡ ಪಿ ಓವರ್ಲ್ಯಾಪಿಂಗ್ ಅಂತಾನೆ ಕರಿತೀವಿ. ಸೊ ಪಿ ಒಳಗಡೆ ಕೂಡ ಎರಡು ರೀತಿ ಓವರ್ಲ್ಯಾಪಿಂಗ್ ಆಗ್ತದೆ. ಒಂದು ಎಂಡ್ ಟು ಎಂಡ್ ಆಗ್ತದೆ, ಮತ್ತೊಂದು ಸೈಡ್ ಬೈ ಸೈಡ್ ಆಗ್ತದೆ. ಸೈಡ್ ಬೈ ಸೈಡ್ ಆದ್ರೆ ಪೈ ಬಾಂಡ್ ಫಾರ್ಮೇಶನ್ ಆಗ್ತದೆ. ಎಂಡ್ ಟು ಎಂಡ್ ಆದ್ರೆ ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗ್ತದೆ. ಸೊ ಅದಕ್ಕಾಗಿ ನಾನು ಎಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಇವಾಗ ಇಲ್ಲಿ ಬನ್ನಿ. ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್. ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಅಂದ್ರೆ ಗೊತ್ತಾಯ್ತಲ್ಲ, ಈ ರೀತಿ ಈ ಎಂಡ್ ಇಂದ ಈ ಎಂಡ್ ಮಧ್ಯೆ ಓವರ್ಲ್ಯಾಪಿಂಗ್ ಆದ್ರೆ ಫಾರ್ಮೇಶನ್ ಆಗೋ ಬಾಂಡ್ ಯಾವುದು? ಸಿಗ್ಮಾ. ಐದರ್ ಇಟ್ ಮೇ ಬಿ ಎಸ್ ಆರ್ ಇಟ್ ಮೇ ಬಿ ಪಿ. ಎರಡರ ಮಧ್ಯೆ ಏನ್ ಫಾರ್ಮೇಶನ್ ಆಗ್ತದೆ? ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗ್ತದೆ. ಈಗ ನೋಡಿ, ಮತ್ತೊಂದೇನು ಹೇಳಿದ್ದೇನೆ? ರೊಟೇಷನ್ ಈಸ್ ಪಾಸಿಬಲ್ ಅಂತ ಹೇಳಿದ್ದೇನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ರೊಟೇಷನ್? ರೊಟೇಷನ್ ಅಂದ್ರೆ ಏನು ನೋಡಿ. ಐ ವಿಲ್ ರೈಟ್ ಹಿಯರ್ ಇಟ್ ಸೆಲ್ಫ್. ಈಗ ಸಪೋಸ್ ನಾನೇನ್ ಮಾಡ್ತೀನಿ, ಇಲ್ಲಿ ಕಾರ್ಬನ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ. ಈ ಕಡೆ ಒಂದು ತಗೋತೀನಿ, ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ. ಇದೇನಿದೆಯಲ್ಲ, ಈಗ ಇವು ಮೂರು ಇದಾವಲ್ಲ, ಇವುಗಳನ್ನ ನಾನು ಹಿಂಗೆ ರೊಟೇಷನ್ ಮಾಡ್ತೀನಿ. ರೊಟೇಷನ್ ಮಾಡಿದ್ರೆ ಏನಾಗ್ತದೆ? ವಾಟ್ ವಿಲ್ ಬಿ ದಿ ರಿಸಲ್ಟ್? ರೊಟೇಷನ್ ಆಗಿದ್ದನ್ನು ನಾನು ಈ ಕಡೆ ಬರ್ಕೋತೀನಿ. ಐ ವಿಲ್ ರೈಟ್ ಹಿಯರ್. ಏನಾಗ್ತದೆ ರೀ? ಕೆನ ನೀವು ಇದಕ್ಕೆ ಹೈಡ್ರೋಜನ್ 1 ಅಂತ ಕರಿತೀನಿ, ಇದಕ್ಕೆ 2 ಅಂತ ಕರಿತೀನಿ, ಇದಕ್ಕೆ 3 ಅಂತ ಕರಿತೀನಿ. 60 ಡಿಗ್ರಿ ರೊಟೇಷನ್ ಮಾಡಿದ್ರೆ 2 ಇದ್ದಲ್ಲಿ 3 ಇದ್ದಲ್ಲಿ 2 ಬರ್ತದೆ. 3 ಇದು ಕಾರ್ಬನ್, ಇಲ್ಲೇನು ಬರ್ತದೆ? 3 ಬಂತು. ಇಲ್ಲೇನು ಬಂತು? 1 ಬಂತು. ಓಕೆನಾ? ಮತ್ತೆ ಇಲ್ಲೇನು ಬರ್ತದೆ? ನಮ್ದು 2 ಬರ್ತದೆ. ಸಿಮಿಲರ್ಲಿ ಇಲ್ಲಿ ಆಸ್ ಇಟ್ ಈಸ್ ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್. ಸೊ ರೊಟೇಷನ್ ಮಾಡಿದಾಗ ಈ ರೀತಿ ಆಗ್ತದೆ. ಸೊ ಹಾಗಾದ್ರೆ ನಾವು ರೊಟೇಷನ್ ಮಾಡೋದ್ರಿಂದ ಈ ಬಾಂಡ್ ಏನಾದ್ರು ಬ್ರೇಕ್ ಆಗ್ತದ? ಆಗೋದಿಲ್ಲ. ಸೊ ಹೀಗಾಗಿ ರೊಟೇಷನ್ ಮಾಡಿದಾಗ ಬಾಂಡ್ ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಅಂತ ಒಂದು ಕಂಡೀಷನ್ ನಾವೇನಂತ ಕರಿತೀವಿ? ಏನಂತ ಕರಿತೀವ್ರಿ? ವಿ ರೈಟ್ ಇಟ್ ಆಸ್ ಫ್ರೀ ರೊಟೇಷನ್. ಫ್ರೀ ರೊಟೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸರಿ. ಮತ್ತೆ ಒಂದೇ ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗ್ತದೆ. ಯಾವಾಗ್ಲೂ ಎರಡು ಅಟಾಮ್ಗಳ ಮಧ್ಯೆ ಎಷ್ಟು ಬಾಂಡ್ ಫಾರ್ಮೇಶನ್ ಆಗ್ತದೆ? ಓವರ್ಲ್ಯಾಪಿಂಗ್ ಇಂದ ಒಂದೇ ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗ್ತದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸಿಗ್ಮಾ ಬಾಂಡ್. ನಂತರ ಬಂದು ನಾವು ಡಿಸ್ಕಸ್ ಮಾಡೋಣ ಪೈ ಬಾಂಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪೈ ಬಾಂಡ್ ಅಲ್ಲಿ ಏನಾಗ್ತದೆ?
ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್, ಈ ರೀತಿ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಅಲ್ಲೇನಿತ್ತು, ಸಾರಿ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಇತ್ತು, ಇದಕ್ಕೆ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ, ಸೈಡ್ ಬೈ ಸೈಡ್. ಸೊ ಈ ಸೈಡ್ ಇಂದ ಈ ಸೈಡ್, ಈ ಸೈಡ್ ಇಂದ ಈ ಸೈಡ್ಗೆ ಓವರ್ಲ್ಯಾಪಿಂಗ್ ಆಗ್ತದೆ. ಸೈಡ್ ಬೈ ಸೈಡ್ ಓವರ್ಲ್ಯಾಪಿಂಗ್ ಇಂದ ಆಗುವಂತ ಬಾಂಡ್ಗೆ ಏನಂತ ಕರಿತೀರಿ, ಪೈ ಬಾಂಡ್ ಅಂತ ಕರಿತೀರಿ. ಅಥವಾ ಇದಕ್ಕೆ ಏನಂತ ಕರೀತಾರೆ, ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಅಂತ ಕೂಡ ಕರೀತಾರೆ. ಸೊ ಒಂದನ್ನ ಅರ್ಥ ಮಾಡ್ಕೋಬೇಕು, ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಅಂದ್ರೆ ಸಿಗ್ಮಾ ಬಾಂಡ್, ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಆದ್ರೆ ಅಥವಾ ಸೈಡ್ ಬೈ ಸೈಡ್ ಓವರ್ಲ್ಯಾಪಿಂಗ್ ಆದ್ರೆ ಅದಕ್ಕೆ ಏನಂತ ಕರೀತಾರೆ, ಪೈ ಬಾಂಡ್ ಅಂತ ಕರೀತಾರೆ. ಅಂಡರ್ಸ್ಟುಡ್. ನೆಕ್ಸ್ಟ್ ಬನ್ನಿ, ಹಾಗಾದ್ರೆ ಈ ಸೈಡ್ ಬೈ ಸೈಡ್ ಓವರ್ಲ್ಯಾಪಿಂಗ್ ಈ ರೀತಿ ನೋಡಿ, ಇದು ಒಂದು ಪಿ ವೈ ಇದೆ, ಇದು ಒಂದು ಪಿ ವೈ ಇದೆ. ಸೊ ಇಲ್ಲಿ ಓವರ್ಲ್ಯಾಪಿಂಗ್ ಆಗ್ತದೆ. ಓವರ್ಲ್ಯಾಪಿಂಗ್ ಆಗೋದ್ರಿಂದ ಈ ರೀತಿಯಂತ ಸ್ಟ್ರಕ್ಚರಿಂಗ್ ನೋಡ್ಲಿಕ್ಕೆ ಸಿಗ್ತದೆ. ಸರ್ ಇಲ್ಲಿ ಏನು ಎರಡು ಪೈ ಬಾಂಡ್ ಆಗಿದಾವ? ಇಲ್ಲ ನೋಡಿ, ಯಾವುದೇ ಒಂದು ಆರ್ಬಿಟಲ್ದು ಎರಡು ಲೂಪ್ ಇರ್ತದೆ, ಒಂದು ಅಪ್ಪರ್ ಲೂಪ್ ಮತ್ತೊಂದು ಲೋವರ್ ಲೂಪ್. ಅರ್ಥ ಆಯ್ತಾ? ಎರಡು ಒಂದೇ ಯೂನಿಟ್, ಎರಡು ಒಂದೇ ಯೂನಿಟ್. ಇದು ಅಪ್ಪರ್ ಲೂಪ್, ಇದು ಲೋವರ್ ಲೂಪ್, ಇದನ್ನು ಅಪ್ಪರ್ ಲೂಪ್, ಇದು ಲೋವರ್ ಲೂಪ್. ಸೊ ಈ ರೀತಿ ಓವರ್ಲ್ಯಾಪಿಂಗ್ ಆಗೋದ್ರಿಂದ ಬಾಂಡ್ ಪ್ಲೇನ್ ಮೇಲೆ, ಬಾಂಡ್ ಪ್ಲೇನ್ ಕೆಳಗಡೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಬಾಂಡ್ ಪ್ಲೇನ್ ಮುಂದೆ, ಬಾಂಡ್ ಪ್ಲೇನ್ ಹಿಂದೆನೂ ಕೂಡ ಓವರ್ಲ್ಯಾಪಿಂಗ್ ಆಗ್ತದೆ ಅಂತ ಹೇಳ್ಬೋದು. ಸೊ ಈ ರೀತಿ ಓವರ್ಲ್ಯಾಪಿಂಗ್ ಆಗೋದ್ರಿಂದ ಕೇವಲ ಎಷ್ಟು ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗ್ತದೆ, ಇದು ಪೈ ಬಾಂಡ್ ಫಾರ್ಮೇಶನ್ ಆಗ್ತದೆ, ಕೇವಲ ಒಂದು ಪೈ ಬಾಂಡ್ ಫಾರ್ಮೇಶನ್ ಆಗ್ತದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇದು ಮೇಲ್ಗಡೆ ಓವರ್ಲ್ಯಾಪಿಂಗ್, ಇದು ಕೆಳಗಡೆ ಓವರ್ಲ್ಯಾಪಿಂಗ್. ಸರ್ ಎರಡು ಆಗ್ತಿದೆ ಅಂತ ಹೇಳ್ಬೇಡಿ, ಯಾಕಂದ್ರೆ ಎರಡು ಒಂದೇ ಆರ್ಬಿಟಲ್ದು ಲೂಪ್ ಇದೆ, ಅಪ್ಪರ್ ಲೂಪ್ ಲೋವರ್ ಲೂಪ್, ಅಪ್ಪರ್ ಲೂಪ್ ಲೋವರ್ ಲೂಪ್. ಹಾಗಾಗಿ ಅಪ್ಪರ್ ಆರ್ಬಿಟಲ್ ಓವರ್ಲ್ಯಾಪಿಂಗ್ ಆದ್ರೆ ಲೋವರ್ ಆರ್ಬಿಟಲ್ ಓವರ್ಲ್ಯಾಪಿಂಗ್, ಲೋವರ್ ಲೂಪ್ ಜೊತೆ ಓವರ್ಲ್ಯಾಪಿಂಗ್ ಆಗ್ತದೆ, ಅಪ್ಪರ್ ಜೊತೆ ಓವರ್ಲ್ಯಾಪಿಂಗ್ ಆಗ್ತದೆ. ಹಾಗೆ ಏನ್ ಫಾರ್ಮೇಶನ್ ಮಾಡ್ತದೆ, ಒಂದು ಪೈ ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಓಕೆ. ಸೊ ಪೈ ಬಾಂಡ್ ರೊಟೇಷನ್ ಬಂದ್ರೆ ಈಗ ಅದೇ ಅಲ್ಲಿ ನಾನೇನ್ ಹೇಳಿದ್ದೆ, ಸಿಗ್ಮಾ ಬಂದು ಫ್ರೀ ರೊಟೇಷನ್ ಇದೆ ಅಂತ ಹೇಳಿದ್ದೇನೆ. ಪೈ ಬಾಂಡ್ ಏನಿದೆ ರೀ, ಫ್ರೀ ರೊಟೇಷನ್ ಆಗಲ್ಲ. ಹೇಗೆ? ಸಿ ಹಿಯರ್, ಐ ವಿಲ್ ರೈಟ್. ನಾನೇನ್ ಮಾಡ್ತೀನಿ, ಇಲ್ಲೊಂದು ಕಾರ್ಬನ್ ತಗೋತಾ ಇದ್ದೀನಿ, ಇಲ್ಲೊಂದು ಕಾರ್ಬನ್ ತಗೋತಾ ಇದ್ದೀನಿ, ಓಕೆನಾ? ಇಲ್ಲಿ ಡಬಲ್ ಬಾಂಡ್ ತಗೋತಾ ಇದ್ದೀನಿ, ಅಗೇನ್ ಇಲ್ಲೊಂದು ಕಾರ್ಬನ್ ತಗೋತಾ ಇದ್ದೀನಿ, ಇಲ್ಲೊಂದು ಕಾರ್ಬನ್ ತಗೋತಾ ಇದ್ದೀನಿ. ಇದು ಕಾರ್ಬನ್ ಎರಡು ಹೈಡ್ರೋಜನ್ ಈ ಕಡೆ, ಎರಡು ಹೈಡ್ರೋಜನ್ ಈ ಕಡೆ ತಗೊಂಡಿದ್ದೀನಿ. ಅರ್ಥ ಆಗ್ತದೆ ನಾನು ಹೇಳಿದ್ದು? ರೈಟ್. ಈಗ ನೋಡಿ, ಈಗ ನಾನು ಇದನ್ನ ಈ ಕಡೆಯಿಂದ ಈ ಕಡೆ ರೊಟೇಷನ್ ಮಾಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ. ರೊಟೇಷನ್ ಮಾಡಕ್ ಹೋದ್ರೆ ಏನಾಗ್ತದೆ, ಒಂದು ಬಾಂಡ್ ಓಕೆ, ಎರಡನೇ ಬಾಂಡ್ ಏನಾಗ್ತದೆ, ಈ ರೀತಿ ಆಗ್ಬಿಡ್ತದೆ. ಈ ರೀತಿಯಾಗಿ ಏನಾಗ್ತದೆ, ಬ್ರೇಕ್ ಡೌನ್ ಆಗಿ ಆ ಬಾಂಡು ಅಲ್ಲಿ ಅಸ್ತಿತ್ವ ಕಳ್ಕೊಂಡ್ಬಿಡ್ತದೆ. ಹೀಗಾಗಿ ಪೈ ಬಾಂಡ್ ಏನಾಗಲ್ಲ, ಬ್ರೇಕ್ ಡೌನ್ ಆಗಲ್ಲ. ಪೈ ಬಾಂಡ್ ಏನಾಗಲ್ಲ ರೀ, ಬ್ರೇಕ್ ಡೌನ್ ಆಗಲ್ಲ. ಹೀಗ ಮಾಡಕ್ ಹೋದ್ರೆ ಇದೇನಾಗ್ತದೆ, ಮುರಿದೋಗ್ಬಿಡ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಈ ರೀತಿ ಇದ್ದಾಗ ನಾನು ಇದನ್ನ ಈ ಕಡೆ ರೊಟೇಷನ್ ಮಾಡ್ತೀನಿ ಅಂದ್ರೆ ಇದೇನಾಗ್ತದೆ, ಮುರಿದೋಗ್ಬಿಡ್ತದೆ, ಬಾಂಡ್ ಮುರಿದೋಗ್ಬಿಡ್ತದೆ. ಸೊ ದಟ್ ಈಸ್ ವೈ ನಾವೇನ್ ಹೇಳ್ತೀವಿ, ಪೈ ಬಾಂಡ್ ಅಲ್ಲಿ ಫ್ರೀ ರೊಟೇಷನ್ಸ್ ಇಲ್ಲ. ಪೈ ಬಾಂಡ್ ಅಲ್ಲಿ ಏನಿಲ್ಲ, ಫ್ರೀ ರೊಟೇಷನ್ ಇಲ್ಲ. ಫ್ರೀ ರೊಟೇಷನ್ ಈಸ್ ನಾಟ್ ಪಾಸಿಬಲ್. ಪೈ ಬಾಂಡ್ಗಳು ಏನಿದಾವೆ, ವೀಕರ್ ಬಾಂಡ್ ಇದೆ ಆಸ್ ಕಂಪೇರ್ ಟು ಸಿಗ್ಮಾ ಬಾಂಡ್. ಇವೇನಿದೆ ರೀ, ಇವುಗಳಿಂದ ನಮ್ಗೆ ಏನ್ ಡಿಟರ್ಮೈನ್ ಮಾಡಕ್ಕಾಗಲ್ಲ, ಶೇಪ್ ಗಳನ್ನ ಡಿಟರ್ಮೈನ್ ಮಾಡ್ಲಿಕ್ಕಾಗಲ್ಲ. ಸೊ ಇವುಗಳು ಕೂಡ ಇವು ಎಲ್ಲಿ ಇನ್ವಾಲ್ವ್ ಆಗ್ತದೆ ಅಂದ್ರೆ ರೆಸೊನೆನ್ಸ್ ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡುವಲ್ಲಿ ಇನ್ವಾಲ್ವ್ ಆಗ್ತದೆ. ರೆಸೊನೆನ್ಸ್ ಸ್ಟ್ರಕ್ಚರ್ ಬಗ್ಗೆ ನಾನು ಎಲ್ಲಿ ಹೇಳ್ತೀನಪ್ಪ ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಹೇಳ್ತೀನಿ, ಓಕೆನಾ? ಪೈ ಬಾಂಡ್ ಫಾರ್ಮೇಶನ್ ಆಫ್ ಪೈ ಬಾಂಡ್ಗಳು ಏನಪ್ಪ ಅಂದ್ರೆ ಪ್ಯೂರ್ ಹೈಬ್ರಿಡ್ ಆರ್ಬಿಟಲ್ಗಳಿಂದ, ಪ್ಯೂರ್ ಹೈಬ್ರಿಡ್ ಅಥವಾ ಅನ್ಹೈಬ್ರಿಡ್ ಆರ್ಬಿಟಲ್ಗಳಿಂದ ಫಾರ್ಮೇಶನ್ ಆಗ್ತವೆ ಅಂತ ಹೇಳ್ತೀವಿ. ಇದ್ರ ಡಿಫಿನೇಷನ್ಸ್ ಇವು ಎಲ್ಲದ್ರದ್ದು ಡಿಫ್ರೆನ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಬಹಳ ಸಿಂಪಲ್ ಡಿಫ್ರೆನ್ಸ್ ಇದೆ, ಇವಿಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು, ಇದರಿಂದನೇ ಕ್ವಶನ್ಸ್ಗಳು ಅರೈಸ್ ಆಗ್ತವೆ. ಸಿ ಹಿಯರ್, ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಗಿದೆ ರೀ, ಸೈಡ್ ಬೈ ಸೈಡ್ ಓವರ್ಲ್ಯಾಪಿಂಗ್, ಇದು ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್. ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಏನಂತ ಕರೀತಾರೆ, ಎಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂತ ಕರೀತಾರೆ. ಸೈಡ್ ಬೈ ಸೈಡ್ ಓವರ್ಲ್ಯಾಪಿಂಗ್ ಏನಂತ ಕರೀತಾರೆ, ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಅಂತ ಕರೀತಾರೆ. ಇಲ್ಲಿ ಎಸ್ ಪಿ ಓವರ್ಲ್ಯಾಪಿಂಗ್ ಇದ್ರೆ ಇಲ್ಲಿ ಕೇವಲ ಪಿ. ಸರ್ ಪಿ ಅಂದ್ರೆ ಹೇಗಾಗ್ತದೆ ಅಂದ್ರೆ ಇವಾಗ ಹೇಳಿದ್ನಲ್ಲ, ಇಲ್ಲಿರುವಂತ ಪಿ ಹೇಗಿದೆ, ಇಲ್ಲಿರುವಂತ ಪಿ ಬಂದು ಈ ರೀತಿ ಇರ್ತದೆ. ಇಲ್ಲಿ ಸಿಗ್ಮಾ ಬಾಂಡ್ ಅಲ್ಲಿ ಈ ರೀತಿಯಾದಂತ ಪಿ ಓವರ್ಲ್ಯಾಪಿಂಗ್ ಆಗ್ತವೆ, ಓಕೆನಾ? ಬಟ್ ಇಲ್ಲಿರುವಂತ ಪಿ ಓವರ್ಲ್ಯಾಪಿಂಗ್ ಹೇಗಾಗ್ತದೆ, ಈ ರೀತಿ ಆಗ್ತದೆ. ಅರ್ಥ ಆಯ್ತಾ? ಸೊ ಇದು ಓವರ್ಲ್ಯಾಪಿಂಗ್ ಬೇರೆ, ಇದು ಓವರ್ಲ್ಯಾಪಿಂಗ್ ಬೇರೆ. ಅರ್ಥ ಆಯ್ತಾ? ಸೊ ಪಿ ಡಿ ಇವು ಮೂರು ಓವರ್ಲ್ಯಾಪಿಂಗ್ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಸೊ ನೆಕ್ಸ್ಟ್ ಬಂದು ಇವೇನಿದಾವೆ, ಸ್ಟ್ರಾಂಗ್ ಬಾಂಡ್ ಇದೆ, ಇವೇನಿದಾವೆ ವೀಕ್ ಬಾಂಡ್ ಇದೆ. ಇಲ್ಲಿ ಫ್ರೀ ರೊಟೇಷನ್ಸ್
ಇಲ್ಲಿ ಫ್ರೀ ರೊಟೇಷನ್ ಪಾಸಿಬಲ್ ಇದೆ, ಇಲ್ಲಿ ಫ್ರೀ ರೊಟೇಷನ್ ಇಂಪಾಸಿಬಲ್ ಇದೆ. ಓಕೆನಾ, ಆಮ್ಯಾಗ ದಿಸ್ ಮಚ್ ಈಸ್ ಇನಫ್. ಇವು 3 ಮೇಲಿಂದ ಕ್ವಶನ್ಸ್ ಬರ್ತವೆ ನಿಮಗೆ. ಐ ಹೋಪ್ ನಿಮ್ಗೆ ಇಲ್ಲಿ ತನಕ ಕಾನ್ಸೆಪ್ಟ್ ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಹೈಬ್ರಿಡೈಸೇಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಹೈಬ್ರಿಡೈಸೇಷನ್? ನೋಡಿ, ಹೈಬ್ರಿಡೈಸೇಷನ್ ಅಂದ್ರೆ ಏನಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೋದು. ಸೊ ವಾಟ್ ಈಸ್ ಹೈಬ್ರಿಡೈಸೇಷನ್? ನೋಡಿ, ಹೈಬ್ರಿಡೈಸೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಅಟೋಮಿಕ್ ಆರ್ಬಿಟಲ್ ಗಳನ್ನ ಮಿಕ್ಸ್ ಮಾಡ್ತೀವಿ. ಅಟೋಮಿಕ್ ಆರ್ಬಿಟಲ್ ಅಂದ್ರೆ ಯಾವುದು? ಒಂದ್ರದ್ದು ಶೇಪ್ ಹೇಗಿದೆ? ಸ್ಪೆರಿಕಲ್ ಇದೆ. ಒಂದ್ರದ್ದು ಶೇಪ್ ಏನಿದೆ? ಸ್ಪೆರಿಕಲ್ ಇದೆ. ಒಂದು ಹೇಗಿದೆ? ಡಂಬೆಲ್ ಇದೆ. ಒಂದು ಸ್ಪೆರಿಕಲ್ ಇರುವಂತದ್ದು ಇದೆ ಅಂತ ತಿಳ್ಕೊಳ್ಳಿ. ಒಂದು ಹೇಗಿದೆ? ಒಂದು ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಮತ್ತೊಂದು ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಇನ್ನೊಂದು ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಎಲ್ಲದರದ್ದು ಏನಿದೆ? ಎನರ್ಜಿಗಳು ಏನಿದಾವೆ? ಬೇರೆ ಬೇರೆ ಇದಾವೆ. ಓಕೆನಾ, ಆಲ್ ಆಫ್ ದೆಮ್ ಹ್ಯಾವ್ ಡಿಫರೆಂಟ್ ಎನರ್ಜಿ, ಡಿಫರೆಂಟ್ ಶೇಪ್. ಇವೆಲ್ಲ ಮಿಕ್ಸ್ ಮಾಡಿ ಸೇಮ್ ಎನರ್ಜಿ, ಸೇಮ್ ಶೇಪ್ ಅಲ್ಲಿ ನಾವು ಮಾಡ್ಬಿಡ್ತೀವಿ. ಅದಕ್ಕೆ ನಾವು ಮಾಡಿರುವಂತ ಆರ್ಬಿಟಲ್ ಗಳಿಗೆ ನಾವೇನಂತ ಕರಿತೀವಿ? ಹೈಬ್ರಿಡ್ ಆರ್ಬಿಟಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ತಿರುಪತಿ ತಿಮ್ಮಪ್ಪನ ಲಾಡು ಇಷ್ಟು ದೊಡ್ಡದಿದೆ. ಓಕೆ, ನಿಮ್ಮ ಲೋಕಲ್ ಅಲ್ಲಿ ಸಿಗುವಂತ ಲಾಡು ಇಷ್ಟಿದೆ. ನಿಮ್ಮ ಮನೆಯಲ್ಲಿ ಮಾಡಿರುವಂತ ಲಾಡು ಸೈಜ್ ಇಷ್ಟಿದೆ ಅಂತ ತಿಳ್ಕೊಳ್ಳಿ. ಇವು 3 ಮಿಕ್ಸ್ ಮಾಡಿ ನೀವೇನ್ ಮಾಡ್ರಿ? ಸೇಮ್ ಈಕ್ವಲ್ ಸೈಜ್ದು 3 ಲಾಡುಗಳನ್ನ ತಯಾರು ಮಾಡಿದ್ದೀರಿ. ಮೊದಲು ಲಾಡು ತಯಾರು ಮಾಡ್ಕೊಳಕ್ ಬಯಸ್ಕೊಂಡ್ರು ಅಂದ್ರೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಇರುವಂತ ಲಾಡುಗಳ ಸಂಖ್ಯೆನೂ 3, ಮಿಕ್ಸ್ ಮಾಡಿದ ನಂತರ ಇರುವಂತ ಲಾಡುಗಳ ಸಂಖ್ಯೆನೂ ಕೂಡ 3. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಹೈಬ್ರಿಡ್ ಆರ್ಬಿಟಲ್ ಅಲ್ಲಿ, ಹೈಬ್ರಿಡೈಸೇಷನ್ ಅಲ್ಲಿ ನಾವು ಏನ್ ಮಾಡ್ತೀವಿ? ಇಂಟರ್ ಮಿಕ್ಸಿಂಗ್ ಮಾಡ್ತಾ ಇದೀವಿ. ಡಿಫ್ರೆಂಟ್ ಎನರ್ಜೆಟಿಕ್, ಡಿಫ್ರೆಂಟ್ ಶೇಪ್ ಇರುವಂತಹ ಎಷ್ಟು ನಂಬರ್ ಆರ್ಬಿಟಲ್ಸ್ ಗಳನ್ನ ನಾವು ಮಿಕ್ಸ್ ಮಾಡ್ತೀವಲ್ಲ, ಅಷ್ಟೇ ನಂಬರ್ ಹೈಬ್ರಿಡ್ ಆರ್ಬಿಟಲ್ ಗಳು ಏನಾಗ್ತವೆ? ಫಾರ್ಮೇಶನ್ ಆಗ್ತವೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಇಂಟರ್ ಮಿಕ್ಸಿಂಗ್ ಮಾಡಿದ ಕೂಡಲೇ ಉತ್ಪತ್ತಿ ಆಗುವಂತ ಆರ್ಬಿಟ್ ಗಳಿಗೆ ನಾವೇನಂತ ಕರಿತೀವಿ? ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇಟ್ ಈಸ್ ಅ ಇಂಟರ್ ಮಿಕ್ಸಿಂಗ್ ಅಂದ್ರೆ ತಿಳಿತದಲ್ಲ. ವಾಟ್ ಈಸ್ ಇಂಟರ್ ಮಿಕ್ಸಿಂಗ್? ಮಿಕ್ಸ್ ಮಾಡೋದು. ಸೊ ಮಿಕ್ಸಿಂಗ್ ಆಫ್ ಡಿಫರೆಂಟ್ ಶೇಪ್, ಈಕ್ವಲ್ ಎನರ್ಜೆಟಿಕ್ ಅಟೋಮಿಕ್ ಆರ್ಬಿಟಲ್ಸ್. ಓಕೆನಾ, ಇದಕ್ಕೆ ನಾವೇನಂತ ಕರಿತೀವಿ? ಆ ನಂತರ ಮಿಕ್ಸ್ ಮಾಡೋದ್ರಿಂದ ಏನಾಗ್ತದೆ? ನಮ್ಮ ಹತ್ರ ನ್ಯೂ ಹೈಬ್ರಿಡ್ ಆರ್ಬಿಟಲ್ಗಳು ಸೇಮ್ ಶೇಪ್, ಸೇಮ್ ಎನರ್ಜಿದು ಫಾರ್ಮೇಶನ್ ಆಗ್ತದೆ. ಅವುಗಳಿಗೆ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎ ಹೈಬ್ರಿಡ್ ಆರ್ಬಿಟಲ್ಸ್. ಈ ಒಂದು ಪ್ರೊಸೆಸ್ಗೆ ಏನಂತ ಕರಿತೀವಿ? ನಾವು ಹೈಬ್ರಿಡೈಸೇಷನ್ ಅಂತ ಕರಿತಾ ಇದ್ದೀವಿ. ಓಕೆನಾ, ಕ್ಯಾರೆಕ್ಟರ್ಗಳ ಬಗ್ಗೆ ಎಲ್ಲೂ ಡಿಸ್ಕಸ್ ಮಾಡಂತ ಏನು ಹೇಳಿಲ್ಲ, ಬಟ್ ಆದ್ರೂ ಕೂಡ ನೋಡಿ, ಇಂಟರ್ ಮಿಕ್ಸಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನಿದೆ? ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಹೈಬ್ರಿಡೈಸೇಷನ್ ಒಳಗಡೆ ಮಿಕ್ಸ್ ಮಾಡ್ತಿದ್ವಲ್ಲ ಆರ್ಬಿಟಲ್ಸ್, ಅವುಗಳಲ್ಲಿ ಏನಿದೆ? ನಾವು ಏನ್ ಮಿಕ್ಸ್ ಮಾಡ್ತಾ ಇದೀವಿ? ಆರ್ಬಿಟಲ್ಸ್ ಗಳನ್ನ ಮಿಕ್ಸ್ ಮಾಡ್ತಾ ಇದೀವಿ, ಎಲೆಕ್ಟ್ರಾನ್ ಗಳನ್ನೆಲ್ಲ. ಅರ್ಥ ಆಯ್ತಾ? ಎರಡನೇದು ಬಂದು ಎಷ್ಟು ಈಕ್ವಲೆಂಟ್ ನಂಬರ್ ಅಲ್ಲಿ ಅವು ಏನಿದೆ? ಫಾರ್ ಎಕ್ಸಾಂಪಲ್ ಏನಂತ ಹೇಳ್ಬೋದಪ್ಪ ಅಂದ್ರೆ, ಎಷ್ಟು ಸಂಖ್ಯೆ ನೀವು ಮೊದಲು ಬಳಸ್ಕೊತಿರಲ್ಲ ಅಷ್ಟೇ ಸಂಖ್ಯೆ ನೆಕ್ಸ್ಟ್ ಹೈಬ್ರಿಡ್ ಆರ್ಬಿಟಲ್ ಆದ ನಂತರ ಕೂಡ ಫಾರ್ಮೇಶನ್ ಆಗ್ತದೆ. 3ನೇದು ಬಂದು ಎಲ್ಲ ಹೈಬ್ರಿಡ್ ಆರ್ಬಿಟಲ್ಗಳಲ್ಲಿ 2 ಲೋಬ್ಸ್ ಇರುತ್ತೆ. ನಾನು ಹೇಳಿದ್ನಲ್ಲ ಇವಾಗ, ಒಂದು ಅಪ್ಪರ್ ಲೋಬ್ ಮತ್ತೊಂದು ಲೋವರ್ ಲೋಬ್. ಸೊ ಹೈಬ್ರಿಡ್ ಆರ್ಬಿಟಲ್ ಅಲ್ಲಿ ಫಾರ್ಮೇಶನ್ ಆದ್ರೆ ಒಂದು ಅಪ್ಪರ್ ಲೋಬ್ ಇರುತ್ತೆ, ಮತ್ತೊಂದು ಲೋವರ್ ಲೋಬ್ ಇರುತ್ತೆ. ಸೊ ಇದಕ್ಕೆ ಏನಂತ ಕರಿತೀರಿ? ಅಪ್ಪರ್ ಅಂತ ಕರಿಬೇಕು, ಅಪ್ಪರ್ ಲೋಬ್. ಇದಕ್ಕೆ ಲೋವರ್ ಲೋಬ್ ಅಂತ ಕರೀತಾರೆ. ಒಂದು ಅಪ್ಪರ್ ಲೋಬ್ ಇದ್ರೆ ಇನ್ನೊಂದು ಏನಿರುತ್ತೆ? ಲೋವರ್ ಲೋಬ್ ಇರುತ್ತೆ. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ದ ಹೈಬ್ರಿಡೈಸೇಷನ್ ಕ್ಯಾರೆಕ್ಟರಿಸ್ಟಿಕ್. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡೋಣ? ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ನೋಡೋಣ. ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ಅಲ್ಲಿ ಮೊದಲನೇದಾಗಿ ಯಾವ್ದು ನೋಡೋಣ ಅಂದ್ರೆ, ವಿ ವಿಲ್ ಡಿಸ್ಕಸ್ ಅಬೌಟ್ ದ sp ಹೈಬ್ರಿಡೈಸೇಷನ್. sp ಹೈಬ್ರಿಡೈಸೇಷನ್ ಅಂದ್ರೆ ಏನು? ಒಂದು s ಆರ್ಬಿಟಲ್ ಇದೆ, ಒಂದು p ಆರ್ಬಿಟಲ್ ಇದೆ. ಎರಡರ ಮಧ್ಯೆ ಇಂಟರ್ ಮಿಕ್ಸಿಂಗ್ ಆಗಿ ನಮ್ಮ ಹತ್ರ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಸಿಗ್ತವೆ? 2 ಹೈಬ್ರಿಡ್ ಆರ್ಬಿಟಲ್ ಸಿಗ್ತವೆ. 2 ಹೈಬ್ರಿಡ್ ಆರ್ಬಿಟಲ್ಗಳು ಸಿಗೋದ್ರಿಂದ ಅವುಗಳಿಗೆ ನಾವೇನಂತ ಕರಿತೀವಿ? sp ಅಂತ ಕರಿತೀವಿ. ಇದರಲ್ಲಿ ಇದು 50% ಇದೆ, ಇದು 50% ಇದೆ. ಹಾಗಾಗಿ ಇದರದ್ದು ಟೋಟಲ್ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಎಷ್ಟಿದೆಪ್ಪ ಅಂದ್ರೆ, sp ಒಳಗಡೆ s 50 ಇದೆ, p 50 ಇದೆ. ಓಕೆನಾ, ಇಲ್ಲಿ ಬರ್ದಿದೆ ನೋಡಿ. ಈಚ್ sp hybrid orbital have 50% of s character, 50% of p character. ಓಕೆನಾ, ಇಲ್ಲಿ ನೋಡಿದ್ರೆ ಹೇಗೆ ಕಾಣುತ್ತದೆ? ಇದು ಲೀನಿಯರ್ ಸ್ಟ್ರಕ್ಚರ್ ಕಾಣುತ್ತದೆ. ಲೀನಿಯರ್ ಸ್ಟ್ರಕ್ಚರ್ ಕಾಣೋದ್ರಿಂದ ಬಾಂಡ್ ಆಂಗಲ್ ಎಷ್ಟು ಬರುತ್ತೆ? ಇಲ್ಲಿ 180 ಡಿಗ್ರಿ ಬರ್ತದೆ. ಸೊ ಇದ್ರ ಶೇಪ್ ಹೇಗಿರ್ತದೆ ಅಂದ್ರೆ ಲೀನಿಯರ್ ಇರುತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಬರದೇ ಎದ್ರ ಮೇಲಪ್ಪ ಅಂದ್ರೆ, ಒಂದು ಶೇಪ್ ಮೇಲೆ ಬರುತ್ತೆ, ಮತ್ತೊಂದು ಬಾಂಡ್ ಆಂಗಲ್ ಮೇಲೆ ಬರುತ್ತೆ,
ಬಾಂಡ್ ಆಂಗಲ್ ಮೇಲೆ ಬರುತ್ತೆ, ಆನಂತರ ಪರ್ಸೆಂಟೇಜ್ ಮೇಲೆ ಬರುತ್ತೆ. ಪರ್ಸೆಂಟೇಜ್ ಅಂದ್ರೆ ಇದು ಎಸ್ ಕ್ಯಾರೆಕ್ಟರ್ ಪರ್ಸೆಂಟೇಜ್, ಪಿ ಕ್ಯಾರೆಕ್ಟರ್ ಪರ್ಸೆಂಟೇಜ್ ಮೇಲೆ ಬರುತ್ತೆ. ಶೇಪ್ ಬಂದ್ರೆ ಏನಿದೆ ರೀ, ಲೀನಿಯರ್ ಇದೆ. ಬಾಂಡ್ ಆಂಗಲ್ ಬಂದು ಎಷ್ಟಿದೆ, 180 ಡಿಗ್ರಿ ಇದೆ. ಪರ್ಸೆಂಟೇಜ್ ಬಂದು ಎಷ್ಟಿದೆ, 50% ಎಸ್ ಕ್ಯಾರೆಕ್ಟರ್ ಇದೆ, 50% ಪಿ ಕ್ಯಾರೆಕ್ಟರ್ ಇದೆ. ಅರ್ಥ ಆಯ್ತಾ? ಎಸ್ ಕ್ಯಾರೆಕ್ಟರ್ 50% ಇದೆ, ಮತ್ತೆ ಎಸ್ ಕ್ಯಾರೆಕ್ಟರ್ 50% ಇದ್ರೆ ಪಿ ಕ್ಯಾರೆಕ್ಟರ್ ಕೂಡ ಏನಿದೆ 50% ಇರ್ತದೆ. ಸೊ ದಿಸ್ ಇಸ್ ಅಬೌಟ್ ದ ಎಸ್ ಪಿ ಹೈಬ್ರಿಡೈಸೇಷನ್. ಓಕೆನಾ? ಎಸ್ ಪಿ ಆದ ಕೂಡಲೇ ನೆಕ್ಸ್ಟ್ ಹೋಗೋಣ SP2 ಹೈಬ್ರಿಡೈಸೇಷನ್. SP2 ಒಳಗಡೆ ಏನಿದೆ ರೀ, ಒಂದು ಎಸ್ ಇದೆ, ಎರಡು ಪಿ ಇದಾವೆ, PX PY ಇದಾವೆ. ಹಾಗಾದ್ರೆ ಎಷ್ಟು ಇಲ್ಲಿಂದ ಆಗ್ತದೆ, ಎರಡು ಒಂದು ಕೂಡಿದ್ರೆ ಮೂರು ಆರ್ಬಿಟಲ್ಸ್, 3 ಅಟಾಮಿಕ್ ಇಲ್ಲಿ ಬರೀತೀನಿ ನೋಡಿ. ಓಕೆ, 3 ಅಟಾಮಿಕ್ ಆರ್ಬಿಟಲ್ಗಳು ಏನಾಗಿದೆ, ಇಂಟರ್ ಮಿಕ್ಸಿಂಗ್ ಆದ್ರೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಗಳು ಫಾರ್ಮೇಶನ್ ಆಗ್ತದೆ, 3 ಫಾರ್ಮೇಶನ್ ಆಗ್ತವೆ. ಇಲ್ಲಿ ನೋಡಿ, ಇದ್ರದ್ದು ಶೇಪ್ ಏನಿದೆ ಅಂದ್ರೆ ಟ್ರೈಗೋನಲ್ ಪ್ಲೇನರ್. ಹೇಗಿದೆ ರೀ, ಇದು 3 ಒಂದೇ ಪ್ಲೇನ್ ಅಲ್ಲಿ ಇರ್ತದೆ, ಲೈಕ್ ಫ್ಯಾನ್. ಟ್ರೈಗೋನಲ್ ಪ್ಲೇನರ್ ಈ ರೀತಿ ಶೇಪ್ ಬರ್ತದೆ. ಬಾಂಡ್ ಆಂಗಲ್ ಬಂದು ಎಷ್ಟಿರುತ್ತೆ, 120 ಡಿಗ್ರಿ ಇರ್ತದೆ. ಬಾಂಡ್ ಆಂಗಲ್ ಬಂದು 120 ಡಿಗ್ರಿ. ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಎಷ್ಟು, 100/3 ಮಾಡಿದ್ರೆ ಎಷ್ಟು ಬರ್ತದೆ, ಈಚ್ ಹ್ಯಾವ್ 33.33%. ಪ್ರತಿ ಒಂದು 33.33% ಬರ್ತವೆ. ಯಾವ್ದು, ಒಂದು ಎಸ್ ಬರ್ತದೆ, ಎರಡು ಪಿ ಬರ್ತದೆ. 33 ಅಂದ್ರೆ 66.66% ಬರ್ತದೆ. ಇಲ್ಲಿದೆ ನೋಡಿ, 33.33%, 66.66% ಈ ರೀತಿ ಬರ್ತದೆ. ಇದು ಬಂದು SP2 ಹೈಬ್ರಿಡೈಸೇಷನ್. ನೆಕ್ಸ್ಟ್ ಬರೋದು SP3 ಹೈಬ್ರಿಡೈಸೇಷನ್. SP3 ಹೈಬ್ರಿಡೈಸೇಷನ್ ಅಲ್ಲಿ ಒಂದು ಎಸ್ ಇದೆ, 3 ಪಿ ಇದೆ. ಸೊ ಹಾಗಾಗಿ ಟೋಟಲ್ ಇದು ಎಷ್ಟಿದೆ ಅಂದ್ರೆ 25% ಇದಿದ್ರೆ 75% ಇದಿದೆ. ಓಕೆನಾ? ಇದ್ರದ್ದು ಶೇಪ್ ಬಂದು ಏನ್ ಬರ್ತದೆ ಅಂದ್ರೆ ಟೆಟ್ರಾಗೋನಲ್ ಶೇಪ್ ಬರುತ್ತೆ. ಯಾವ ಶೇಪ್ ಬರ್ತದೆ, ಟೆಟ್ರಾಗೋನಲ್ ಶೇಪ್. ಫಾರ್ ಎಕ್ಸಾಂಪಲ್ ಮೀಥೇನ್ ಅಂತ ತಿಳ್ಕೊಳ್ಳಿ. ಇದು ಯಾವುದು ತೋರಿಸ್ತದೆ, SP3 ಹೈಬ್ರಿಡೈಸೇಷನ್ ತೋರಿಸ್ತಾ ಇದೆ. SP3 ಹೈಬ್ರಿಡೈಸೇಷನ್ ತೋರಿಸ್ತಾ ಇರೋ ಮೀಥೇನ್ ಬಾಂಡ್ ಆಂಗಲ್ ಬಂದು ಎಷ್ಟಿರ್ತಪ್ಪ ಅಂದ್ರೆ, ದ ಬಾಂಡ್ ಆಂಗಲ್ ಈಸ್ ಆಫ್ ಅರೌಂಡ್ 109.5 ಇದೆ. ಸೊ 109.5 ಬಾಂಡ್ ಆಂಗಲ್, 109.5 ಏನಿದೆ ರೀ ಬಾಂಡ್ ಆಂಗಲ್. ಶೇಪ್ ಏನ್ ಬಂದಿದೆ, ಟೆಟ್ರಾ ಹೆಡ್ರಲ್ ಅಂತ ಬರೀರಿ, ಅಥವಾ ಟೆಟ್ರಾಗೋನಲ್ ಅಂತಂದ್ರೆ ಬರೀರಿ. ಓಕೆನಾ? ಟೆಟ್ರಾಗೋನಲ್ ಅಂತ ಬರೀರಿ. ಟೆಟ್ರಾಗೋನಲ್ ಶೇಪ್, ಟೆಟ್ರಾಗೋನಲ್ ಅಂತ ಬರೀಬಹುದಿಲ್ಲ, ಟೆಟ್ರಾಹೆಡ್ರಲ್ ಶೇಪ್ ಅಂತಂದ್ರೂ ಕರಿಬಹುದು. ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಎಷ್ಟಿದೆ, ಎಸ್ ಬಂದು 25 ಇದ್ರೆ, ಪಿ ಬಂದು ಎಷ್ಟಿದೆ, 75% ಇದೆ. ಸೊ ಇವು 3 ಮೇಲಿಂದ ಕ್ವಶನ್ಸ್ ಬರ್ತಾ ಇರ್ತವೆ. ಸೊ SP2, SP3 ಹೈಬ್ರಿಡೈಸೇಷನ್ ನಿಮ್ಗೆ ಹೇಳಿದ್ದಾಯ್ತು. ಬನ್ನಿ ನೆಕ್ಸ್ಟ್ ಏನ್ ಮಾಡೋಣ, ಇನ್ನೊಂದು ಹೈಬ್ರಿಡೈಸೇಷನ್ ಬಗ್ಗೆ ಸ್ಟಡಿ ಮಾಡಿ ಅಂತ ಹೇಳಿದ್ದಾನೆ, ಸ್ಪೆಷಲಿ ಕೊಟ್ಟಿದ್ದಾನೆ ಸಿಲೆಬಸ್ ಅಲ್ಲಿ. PCl5 ಅಂತ ಕೊಟ್ಟಿದ್ದಾನಲ್ಲ, ಅದರ ಎಕ್ಸಾಂಪಲ್ ತಗೊಂಡಿದ್ದೇನೆ. ಸೊ ಇದು ಬಂದು ಏನಿದೆ, PCl5 ಇದೆ. ಹೈಬ್ರಿಡೈಸೇಷನ್ ಅಲ್ಲಿ ಏನಾಗ್ತದಪ್ಪ ಅಂದ್ರೆ, ಸಪೋಸ್ ಇದು PF5 ಅಲ್ಲ, ಇದಕ್ಕೆ ನಾನೇನ್ ಮಾಡ್ತೀನಿ, ಸೊ ಇದು PCl5 ಅಂತ ಮಾಡ್ಕೊಂಡು ಸದ್ಯದ ಮಟ್ಟಿಗೆ ಏನಾದ್ರು ಮಾಡ್ಕೊಂಡು PCl5. ಪಿ ಅಂದ್ರೆ ಏನ್ರಿ, ಫಾಸ್ಫರಸ್ ಅಂದ್ರೆ 15th ಗ್ರೂಪ್ ಅಲ್ಲಿ ಏನಿದೆ ರೀ, 1s2 2s2 1s2 2s2 2p6 3s2 3p3 ಇದೆ. ಸೊ ಇದನ್ನೇ ನಾವು ಇಲ್ಲಿ ಬರ್ದಿದೀವಿ, 3s2 3p3 ಅಂತ ಬರ್ದಿದೀವಿ. ಎಕ್ಸೈಟೆಡ್ ಸ್ಟೇಟ್ ಆದ್ರೆ ಏನಾಗ್ತದೆ, ಇಲ್ಲಿದ್ದು ಒಂದು ಎಲೆಕ್ಟ್ರಾನ್ ಏನಿದೆ ಇದು ಇಲ್ಲಿಗೆ ಶಿಫ್ಟ್ ಆಗ್ತದೆ. ಓಕೆನಾ? ಅರ್ಥ ಆಯ್ತಾ? ಇಲ್ಲಿದ್ದು ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆದ್ರೆ ಏನಾಯ್ತು, 1 2 3 4 ಇಲ್ಲಿ ನೋಡಿ ಎಷ್ಟಾದ್ವು, ಇಲ್ಲಿ 5 ಆದ್ವಲ್ಲ, ಒಂದು ಎಸ್ ಆಯ್ತು, 3 ಪಿ ಆಯ್ತು, 1 ಡಿ ಆಯ್ತು. ಹೀಗಾಗಿ ಹೈಬ್ರಿಡೈಸೇಷನ್ ಬಂದು ಏನಿದೆ ಇದು SP3D ಇದೆ. ಈ ಹೈಬ್ರಿಡ್ ಆರ್ಬಿಟಲ್ಗಳಿಗೆ ಕ್ಲೋರಿನ್ಗಳು ಏನ್ ಮಾಡ್ತವೆ, ಎಲೆಕ್ಟ್ರಾನ್ಗಳು ಶೇರ್ ಇವುಗಳಿಗೆ ಕ್ಲೋರಿನ್ ಜೊತೆ ಏನಾಗ್ತದೆ, ಬಾಂಡ್ ಫಾರ್ಮೇಶನ್ ಆಗಿ 5 ಕ್ಲೋರಿನ್ಗಳು ಬಂದು ಇಲ್ಲಿ ಕೂತ್ಕೋತೇವೆ. 1 ಕ್ಲೋರಿನ್ 2 ಕ್ಲೋರಿನ್ 3 ಕ್ಲೋರಿನ್ 4 ಕ್ಲೋರಿನ್ 5 ಕ್ಲೋರಿನ್. ಸೊ ಅರ್ಥ ಆಗ್ಲತ್ತದ ನಾನು ಹೇಳಿದ್ದು. ಸೊ ಅದನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈ ರೀತಿ 5 ಬಾಂಡ್ ಫಾರ್ಮೇಶನ್ ಮಾಡ್ತೇವೆ. 5 ಬಾಂಡ್ ಫಾರ್ಮೇಶನ್ ಮಾಡಿ
ಇಲ್ಲಿ ಏನ್ ಮಾಡ್ತದೆ, ಹೈಬ್ರಿಡೈಸೇಷನ್ ಆಗ್ತದೆ. ಈ ಪರ್ಟಿಕ್ಯುಲರ್ ಹೈಬ್ರಿಡೈಸೇಷನ್ ನಾವೇನಂತ ಕರಿತೀವಿ, sp3d ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಸೊ sp3d ಹೈಬ್ರಿಡೈಸೇಷನ್ ನೋಡಕ್ ಹೇಗಿದೆ ಅಂದ್ರೆ ಟ್ರೈಗೋನಲ್ ಬೈಪಿರಮಿಡಲ್. ಟ್ರೈಗೋನಲ್ ಬೈಪಿರಮಿಡಲ್ ಅಂದ್ರೆ ಹೇಗಪ್ಪ ಅಂದ್ರೆ, ಸ್ವಲ್ಪ ಮಟ್ಟಿಗೆ ನಾನು ಇದನ್ನ ಇಲ್ಲಿ ಇಡ್ತೀನಿ. ಒನ್ ಸೆಕೆಂಡ್. ಇಲ್ಲಿ ನೋಡಿ, ಟ್ರೈಗೋನಲ್ ಬೈಪಿರಮಿಡಲ್ ಹೆಂಗಂದ್ರೆ, ಇದು ನಿಮ್ದು ಟ್ರಯಾಂಗಲ್ ಫ್ಯಾನಿನ್ ತರ, ಒಂದು ಮೇಲ್ಗಡೆ ಮತ್ತೊಂದು ಕೆಳಗಡೆ. ಕೆಳಗಡೆ ಒಂದು CL ಇದೆ, ಮೇಲ್ಗಡೆ ಒಂದು CL ಇದೆ, ಈ ಕಡೆ ಒಂದು CL ಇದೆ, ಈ ಕಡೆ ಒಂದು CL ಇದೆ, ಅದೇ ರೀತಿ ಈ ಕಡೆ ಒಂದು CL ಇದೆ. ಸೊ ಹೀಗಾಗಿ ಈ ರೀತಿಯಿಂದ ಫಾರ್ಮೇಶನ್ ಆಗುವಂತ ಜಾಮೆಟ್ರಿಗೆ ನಾವೇನಂತ ಕರಿತೀವಿ, 1 2, ಇದು ಈ ಕಡೆ ಹೋಗ್ತದೆ, ಇದು ಈ ಕಡೆ ಹೋಗ್ತದೆ, ಇಲ್ಲಿಂದ ಇಲ್ಲಿಗೆ ಟಚ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಟಚ್ ಆಗ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ದಿಸ್ ಇಸ್ ಹೌ ಈ ರೀತಿಯಾದಂತ ಶೇಪ್ ಬರ್ತದೆ. ಇದು ನಿಮ್ಗೆ ಇವೆಲ್ಲ ಹಾಕಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಜಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಒಂದು ಅಬೋವ್ ದ ಪ್ಲೇನ್ ಇದೆ, ಒಂದು ಬಿಲೋ ದ ಪ್ಲೇನ್ ಇದೆ. ಇವು 3 ಫ್ಯಾನಿನ್ ತರ, ಒಂದು ಈ ಕಡೆ, ಒಂದು ಈ ಕಡೆ, ಈ ಕಡೆ. ಇಲ್ಲಿ ನೋಡಿ ಬಾಂಡ್ ಆಂಗಲ್ ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಬಾಂಡ್ ಆಂಗಲ್ಗಳು ಏನಿದೆ ಅಂದ್ರೆ, ಅಬೋವ್ ದ ಪ್ಲೇನ್, ಬಿಲೋ ದ ಪ್ಲೇನ್, ಅಬೋವ್ ದ ಪ್ಲೇನ್, ಬಿಲೋ ದ ಪ್ಲೇನ್ ಎಷ್ಟಿರ್ತವೆ, 90 ಡಿಗ್ರಿ 90 ಡಿಗ್ರಿ ಇರ್ತವೆ. ಆನ್ ದ ಪ್ಲೇನ್ ಇದ್ದಿದ್ದು ಎಷ್ಟಿರ್ತವೆ, 120 ಡಿಗ್ರಿ ಇರ್ತವೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ, ಇಲ್ಲಿದೆ ನೋಡಿ, 120 ಡಿಗ್ರಿ ಆಂಗಲ್ಸ್ ಇರ್ತವೆ. ಮತ್ತೆ 90 ಡಿಗ್ರಿ ಇದ್ದಿದ್ದ ಆಂಗಲ್ಗಳು ಯಾವಪ್ಪ ಅಂದ್ರೆ, ದಿಸ್ ಒನ್, ಇದನ್ನು 90 ಡಿಗ್ರಿ ಇದೆ, ಮತ್ತೆ ಇದನ್ನು 90 ಡಿಗ್ರಿ ಇದೆ. ಹಾಗಾದ್ರೆ ಇದು ಎಷ್ಟಿದೆ ರೀ, 120 ಡಿಗ್ರಿ ಇದೆ. ಸೊ ದಿಸ್ ಇಸ್ ಅಬೌಟ್ ದ sp3d ಹೈಬ್ರಿಡೈಸೇಷನ್. ನಿಮ್ಮ ಕ್ವಶನ್ ಏನ್ ಕೇಳ್ತಾನೆ, ನಾನು ಅದೇ ಹೇಳಿದ್ನಲ್ಲ, ಅಬೋವ್ ದ ಪ್ಲೇನ್ ಬಾಂಡ್ ಆಂಗಲ್ ಎಷ್ಟು, ಆನ್ ದ ಪ್ಲೇನ್ ಬಿಲೋ, ಆನ್ ದ ಪ್ಲೇನ್ ಬಾಂಡ್ ಆಂಗಲ್ ಎಷ್ಟು ಅಂತ ಕೇಳ್ತಾನೆ. ಅಬೋವ್ ಬಿಲೋ ಸೇಮ್ ಇದೆ, 90 ಡಿಗ್ರಿ ಇದೆ. ಆನ್ ದ ಪ್ಲೇನ್ ಎಲ್ಲವೂ ಬಂದು 120 ಡಿಗ್ರಿ ಇದೆ. ಎಲ್ಲವೂ ಬಂದು ಏನಿದಾವೆ, ಸಿಗ್ಮಾ ಬಾಂಡ್ ಇದಾವೆ. ಆ ನಂತರ ಶೇಪಿಗೆ ಏನಂತ ಕರೀತಾನೆ, ಟ್ರೈಗೋನಲ್ ಬೈಪಿರಮಿಡಲ್ ಅಂತ ಕರೀತಾನೆ. ಶೇಪ್ ಬಂದು ಏನಿದೆ, ಟ್ರೈಗೋನಲ್ ಬೈಪಿರಮಿಡಲ್. ಇಲ್ಲಿದೆ ನೋಡಿ ಶೇಪ್, ಟ್ರೈಗೋನಲ್. ಸಾರಿ, ದಿಸ್ ಇಸ್ ದಿ, ನಾನು ಹೈಲೈಟ್ ಮಾಡ್ತೀನಿ ತಡೀರಿ. ಸೊ ದಿಸ್ ಇಸ್ ದಿ ಟ್ರೈಗೋನಲ್ ಬೈಪಿರಮಿಡಲ್ ಶೇಪ್, ಟ್ರೈಗೋನಲ್ ಬೈಪಿರಮಿಡಲ್. ಇದನ್ನ ನೆನ್ಪಿಟ್ಕೊಳ್ಳಿ. ಇದೊಂದು ಕೇಳ್ತಾನೆ, ಇದೊಂದು ಕೇಳ್ತಾನೆ. ಆನಂತರ ಇದರಲ್ಲಿ ಎಸ್ ಇದಾವೆ ಅಂದ್ರೆ, ಒಂದು S, 3 P, ಒಂದು D ಆರ್ಬಿಟಲ್ಗಳು ಇದಾವೆ. ಟೋಟಲ್ ಎಷ್ಟಾಗಿದ್ದಾವೆ, 5 ಹೈಬ್ರಿಡ್ ಆರ್ಬಿಟಲ್ಗಳು. 5 ಆರ್ಬಿಟಲ್ಗಳು ಇಂಟರ್ಮಿಕ್ಸ್ ಆಗಿ 5 ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಶನ್ ಆಗಿದೆ. ಓಕೆನಾ? ಆನಂತರ ಇದು ಸಾರಿ, ಇದಕ್ಕೆ ನಾನು ಏನ್ ಮಾಡ್ತೀನಿ, F ತೆಗೆದು ಅಲ್ಲಿ ಏನ್ ಹಾಕೊಂಡ್ಬಿಡಿ, CL ಹಾಕೊಂಡ್ಬಿಡಿ. ಇದೆ ಇಲ್ಲಿ S ತೆಗೆದ್ಬಿಟ್ಟು ಇಲ್ಲಿ ಏನ್ ಹಾಕೊಂಡ್ಬಿಡಿ, 5 CL ಅಂತ ಹಾಕೊಂಡ್ಬಿಡಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ವಾಟ್, ದಿಸ್ ಇಸ್ ಅಬೌಟ್ ದ sp3d hybridization. Then now VSEPR theory. ಈ VSEPR ಥಿಯರಿನ ನಾನು ನಾಳೆ ಸೆಷನ್ ಅಲ್ಲಿ ಹೇಳ್ತೀನಿ. ಐ ಥಿಂಕ್ ಈ ಸೆಷನ್ ತುಂಬಾ ಲಾಂಗ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಕಂಟಿನ್ಯೂಯೇಷನ್ ಮಾಡಿ ಮುಗಿಸ್ಬಿಟ್ಟು ಅಗೇನ್ ಐ ವಿಲ್ ಸಾಲ್ವ್ 20 ಕ್ವಶನ್ಸ್, 20 MCQಗಳನ್ನ ಕೂಡ ನಾನು ಸಾಲ್ವ್ ಮಾಡ್ತೀನಿ. ಸೊ ಅದಕ್ಕಾಗಿ ನೆಕ್ಸ್ಟ್ ವಿಡಿಯೋನ ನೀವು ದಯವಿಟ್ಟು ಮಿಸ್ ಮಾಡದೆ ನೋಡ್ಬೇಕಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಾಮನ್ ಕೆಮಿಸ್ಟ್ರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನಾದ್ರೂ ಇದ್ರೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.